ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ರಂಗನಾಥ್ ಅವರು ಇದ್ದಾರೆ ಇಲ್ಲಿ. ಲಾಸ್ಟ್ ಟೈಮ್ ಮೊರಿಂಗಾ ಬಗ್ಗೆ ಎಲ್ಲ ಹೇಳಿದ್ದಾರೆ. ಈ ಸಲ ಮೊರಿಂಗಾ ಬೀಜ ತಂದಿದ್ದಾರೆ ಸರ್. ಯಾಕೆ ಸರ್ ಇದು ತಿನ್ನೋದು ಈ ಥರ ಪ್ರೆಸ್ ಮಾಡಿ? ಸರ್ ಇದು ಈ ಮೊರಿಂಗಾ ಸೀಡು ಏನಕ್ಕೆ ಯೂಸ್ ಅಂದರೆ ಸ್ಟ್ರೆಸ್ ರಿಲೀಫ್ಗೆ ಮತ್ತೆ ಇನ್ಸೋಮ್ನಿಯಾ ಡಿಸೀಸ್ಗೆ ನ್ಯಾಚುರಲ್ ಮೆಡಿಸಿನ್ ಅಂದ್ರೆ ಇದು. ಇನ್ಸೋಮ್ನಿಯಾ ಅಂದ್ರೆ ನಿದ್ದೆ ಬರಲ್ಲ ಅವ್ರಿಗೆ, ಒಂದು ಡೈಲಿ 4 ತಿಂತಾ ಇದ್ರೆ ಆರಾಮಾಗಿ ನಿದ್ದೆ ಬರುತ್ತೆ, ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಮತ್ತೆ BP ಶುಗರ್ಗೆ ಒಳ್ಳೇದು, ಕೈಕಾಲು ನೋವಿಗೆ ಒಳ್ಳೇದು, ಮತ್ತೆ ಕೂದಲಿಗೆ ಎಲ್ಲ ಒಳ್ಳೇದು. ನೋಡಿ ಸರ್, ಟೇಸ್ಟ್ ನೋಡ್ಬೋಣ. ಕಹಿ ಇರುತ್ತೆ ಮತ್ತೆ ಸ್ವೀಟ್ ಆಗುತ್ತೆ. ಕಹಿ ಇರುತ್ತೆ, ಸ್ವೀಟ್ ಇರುತ್ತೆ ಎರಡು. ಮತ್ತೆ ಇದನ್ನ ನೀವು ಹಂಗೆ ನೀರಲ್ಲಿ ನೆನೆಸಿದಾಗ ಏನಾಗುತ್ತೆ ಅಂತಂದ್ರೆ ಈ ವಾಟರ್ ಅಲ್ಲಿ ಇಂಪ್ಯೂರಿಟೀಸ್ ಎಲ್ಲ ಈ ಒಳಗೆ ಸೇರ್ಕೊಂಡ್ಬಿಡುತ್ತೆ. ವಾಟರ್ ಪ್ಯೂರಿಫೈ ಆಗುತ್ತೆ, ನ್ಯಾಚುರಲ್ ಆಗಿ ವಾಟರ್ ಪ್ಯೂರಿಫೈ ಆಗುತ್ತೆ ಇದು. ಹೌದಾ? ಓಹೋ, ಆ ರೀತಿನೂ ಮಾಡ್ಬೋದು ನೋಡಿ. ಈ ರೀತಿ ನೋಡಿ, ನಿದ್ದೆ ಬರಲಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತಂತೆ. ಬೀಜದ್ದು 100 ಗ್ರಾಮ್ 200 ರೂಪಾಯಿ ಮೊರಿಂಗಾದು. ಇವ್ರ ನಂಬರ್ ಇನ್ನೊಂದು ವಿಡಿಯೋದಲ್ಲಿ, ಲಾಸ್ಟ್ ವಿಡಿಯೋದಲ್ಲಿ ಇದೆ, ರಂಗನಾಥ್ ರೆಡ್ಡಿ ಅವ್ರದ್ದು. ತಗೊಳ್ಳಿ ಅವ್ರ ನಂಬರು, ಬೇಕಾದ್ರೆ ಇನ್ನೊಂದ್ಸಲ ಹೇಳ್ಬಿಡ್ತಾರೆ. ಹೇಳಿ ಸರ್ ನಂಬರ್. ಸರ್, ನಮ್ಮ ಹೆಸರು ಹರಿನಾಥ್ ರೆಡ್ಡಿ ಅಂತ. ಲಾಸ್ಟ್ ಟೈಮು ಮೊರಿಂಗಾ ಸೀಡ್ ಆಯಿಲ್ ಬಗ್ಗೆ ಹೇಳಿದ್ದೆ, ಚೆನ್ನಾಗಿ ಸೇಲ್ಸ್ ಆಗಿದೆ. ಇವರ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಆಲ್ಮೋಸ್ಟ್ ಒಂದು 100 ಕಾಲ್ಸ್ ನನಗೆ ಎಂಕ್ವೈರಿ ಬಂದು ಬೇಡಿಕೆ ಅಂತ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಸರ್. ಚೆನ್ನಾಗಿ ಸೇಲ್ ಆಗ್ತಿದೆ. ಮತ್ತು ಮೊನ್ನೆ ಲಾಸ್ಟ್ ಮಂತ್ ತಗೊಂಡೋಗಿದ್ರಲ್ಲ, ಅವ್ರ ರಿಸಲ್ಟ್ ಹೇಳಿದ್ದಾರೆ ನನಗೆ. ಇದು ಈ ಸೋರಿಯಾಸಿಸ್ಗೆ ಬೇರೆ ಯಾವುದು ಮೆಡಿಸಿನ್ ಕ್ಯೂರ್ ಆಗಲಿಲ್ಲ, ಇದರಿಂದ ಆಲ್ಮೋಸ್ಟ್ ಒಂದು 40% ಕ್ಯೂರ್ ಆಗಿದೆ ಅಂತ ಹೇಳ್ಬಿಟ್ಟು ರಿಟರ್ನ್ ಆರ್ಡರ್ಸ್ ಎಲ್ಲ ಬಂದಿದ್ದಾರೆ. ಸೊ ಈ ಮೊರಿಂಗಾ ಸೀಡ್ಸು ತಿನ್ನಿ, ನಿಮ್ಗೆ ಏನಾದರೂ ಇನ್ಸೋಮ್ನಿಯಾ ಡಿಸೀಸು ಇಲ್ಲ ನಿದ್ದೆ ಬರಲಿಲ್ಲ, ಸ್ಟ್ರೆಸ್ ಇದೆ ಅಂತಂದರೆ ಹಂಗೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ ಬಂದುಬಿಟ್ಟು 9901258544. ಹಂಗೆ ನಿಮ್ಮ ಜೇನು ಸಿಗುತ್ತೆ ಇನ್ನೊಂದ್ಸಲ ಹೇಳ್ಬಿಡಿ ಸರ್. ಸರ್, ನಮ್ಮ ಹತ್ರ ಮೊರಿಂಗಾ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ. ಮೊರಿಂಗಾ ಮಿಲೆಟ್ ಪಾಪ್ಸ್ ಅಂತ, ಇದು ರಾಗಿ ಲಾಸ್ಟ್ ಟೈಮ್ ಹೇಳಿದ್ರಿ ಇದು. ಮತ್ತೆ ಚಟ್ನಿ ಪುಡಿ ಸಿಗುತ್ತೆ, ಮೊರಿಂಗಾ ಸೂಪ್ ಸಿಗುತ್ತೆ, ಮತ್ತೆ ಆರ್ಗ್ಯಾನಿಕಲಿ ಗ್ರೌಂಡ್ ಲೀಫಿ ವೆಜಿಟೇಬಲ್ಸ್ ಸಿಗುತ್ತೆ, ಮತ್ತೆ ಮೆಣಸಿನ ಪುಡಿ, ಮತ್ತೆ ನಾಟಿ ಈರುಳ್ಳಿ ಸಿಗುತ್ತೆ. ನೋಡಿ, ಕಾಂಟ್ಯಾಕ್ಟ್ ಮಾಡಿಬಿಡಿ ಹರಿನಾಥ್ ರೆಡ್ಡಿ ಅವ್ರನ್ನ. ಬಂಧುಗಳೇ, GKVKಯಲ್ಲಿ ತಿಂಗಳಿಗೊಮ್ಮೆ ನಡೆಯುವ ಸಂತೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಎರಡನೇ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಸಾಕಷ್ಟು ಜನ ಭಾಳಷ್ಟು ಮಾಹಿತಿ ಇನ್ನೂ ಬೇಕು ಅಂತ ಕೇಳಿದ್ರು. ಹಾಗಾಗಿ ಎರಡನೇ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ, ಇನ್ನೂ ಸಾಕಷ್ಟು ಮಾಹಿತಿಯನ್ನು ಈ ಸಂತೆ ಬಗ್ಗೆ ನಿಮಗೆ ಕೊಡ್ತೀನಿ. ಹಾಗೆ ನಿಮಗೆ ಇನ್ನೊಂದು ವಿಷಯ ಹೇಳೋದು ಮರೆತುಬಿಟ್ಟೆ, ನನ್ನ ಫಸ್ಟ್ ವಿಡಿಯೋನ ಯಾರು ನೋಡಿಲ್ಲ ಅಂತಂದರೆ ನೋಡಿ, ಅಲ್ಲಿ ನಿಮಗೆ ಹೆಚ್ಚಿನವಾದ ಮಾಹಿತಿಯನ್ನು ಸಿಗುತ್ತೆ. ಮತ್ತು GKVKಯಲ್ಲಿ ನಡೆಯುವ ತಿಂಗಳಿಗೊಮ್ಮೆ ಸಂತೆಯ ಸಂಪೂರ್ಣ ಮಾಹಿತಿ ಕೂಡ ಅದರಲ್ಲಿದೆ. ಸರ್, ನಾವು ಇಲ್ಲೇ GKVK ಫಾರ್ಮ್ ಆಫೀಸ್, ವಲಯ ಕೃಷಿ ಸಂಶೋಧನಾ ಕೇಂದ್ರ GKVK. ಸರ್, ಗಂಟು ಮತ್ತು ಕೊತ್ತಂಬರಿ, ತೆಂಗಿನಕಾಯಿ ಇದೆ ನಮ್ಮದು. ಇಲ್ಲೇ ಫಾರ್ಮ್ ಆಫೀಸ್ $40 50 ರೂಪೀಸು. ಎರೆಹುಳು ಗೊಬ್ಬರ ಇದೆ, ವರ್ಮಿ ಕಾಂಪೋಸ್ಟು, ಅದು 10 kg ಬೇಕು, 140 ರೂಪಾಯಿ. ಮತ್ತು ಅಡಿಕೆ ಇದೆ, ಅದು ಹೀರೆಹಳ್ಳಿ ಲೋಕಲ್, 50 ರೂಪಾಯಿ ಒಂದು ಗಿಡ. ಪಕ್ಕ ಚಾಯ ಗಿಡ ಅಂತಿದೆ, ಅದು ಕುರಿ ಮೇಕೆಗೆ ಮೇವು ಬೇಕು. ಎಲ್ಲ GKVK ಫಾರ್ಮ್ ಆಫೀಸ್. ಸೊಪ್ಪೇನು ಸಿಕ್ಕಾಪಟ್ಟೆ ಇದೆ, ಹೋಗ್ತಿದ್ದಲ್ಲ ಸೊಪ್ಪಂತೂ ತಗೊಳ್ತಾರೆ. ಎಲ್ಲ GKVK ಇನ್ಸ್ಟ್ರಕ್ಷನ್ ಇವರು ಬೆಳೆಯೋದು. ಸೊಪ್ಪನ್ನ ಭಾಳ ದಿನ ತಗೊಳ್ತಾ ಇದ್ದಾರೆ, ಫ್ರೆಶ್ ಆಗಿದೆ. ಸರ್, ಏನು ಸೊಪ್ಪು ಕಮ್ಮ ಇದು? ಕೆಂಪು ದಂಟು. ಇದು ದಂಟ? ಅದು ಮೇಲ್ಗಡೆ ಇರೋದು ದಂಟು, ಅದು ಕೆಳಗಡೆ ಇರೋದು ಅರವೆ. ಅದು ದಂಟಲ್ಲ ಸರ್ ಇದು? ಹೌದಾ? ಇಲ್ಲೇ GKVK ಅಂತ ಕೊಟ್ಟಿರೋದು ಅವ್ರಿಗೆ ಬೆಳೆದಿರೋದಲ್ವಾ ನೀವು? ಕನ್ಸ್ಟ್ರಕ್ಷನ್ ಇದು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ತರಕಾರಿ ಇದು ಸೌತೆಕಾಯಿ ಅಷ್ಟೇನಾ? ಎಲ್ಲ ಪ್ರತಿಯೊಂದು ಎಲ್ಲ ಕೊಡ್ತಾರೆ. ಅವರೇ GKVK ಮಾಡಿದ್ರೆ ಇನ್ಸ್ಟ್ರಕ್ಷನ್ ಪ್ರಕಾರ ನೀವು ಬೆಳಿತೀರಾ. ಓಕೆ. 8095835988. ಏನೇ ಸೊಪ್ಪುಗಳು ಮತ್ತೆ ಯಾವ ಏನೆಲ್ಲ ಸಿಗುತ್ತೆ ಸರ್? ಎಲ್ಲ ಸೊಪ್ಪು, ಎಲ್ಲ ಥರ ಸೊಪ್ಪು, ಎಲ್ಲ ಥರ ತರಕಾರಿ, ಎಲ್ಲ ಥರ ಸೊಪ್ಪು ನಮ್ಮ GKVK ಅವರೇ ಬೀಜಗಳು ಕೊಟ್ಟು ನಮ್ಮ ಕೈಯಲ್ಲಿ ಅವರೇ ಇನ್ಸ್ಟ್ರಕ್ಷನ್ ಕೊಟ್ಟು ಬೆಳೆಸಿ ನಮ್ಮನ್ನು ಇಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಸಂತೆಗೆ ಬಂದ ಇದ್ದೇ ಇರ್ತಾರೆ ಪ್ರತಿ ಸ್ಯಾಟರ್ಡೆ, 4 ಸ್ಯಾಟರ್ಡೆ ಇಲ್ಲೇ. ಎಲ್ಲ ಸೀಡ್ಲೆ ಸರ್. ಇದು ಬೀಜ ಇರ್ತದೆ, ಇದ್ರಾಗ ಒಳಗಡೆ ಕೊಬ್ಬರಿ ಇದ್ದಂಗೆ ಇರ್ತದ. ಅದು ಸೀಕ್ಲೇಸ್ ಅದರ ಬೀಜ ಇರೋದು. ನಮಸ್ಕಾರ. ಸೀಡ್ಲೆಸ್ ಯಾವ ಊರಣ್ಣ? ಎಲ್ಲ ನಂದಿವಿಲ್ ಸರ್, ನಂದು ಯಗಡೀರ್ ಕೋಟೆ, ಹೊಸೂಡೆ ಪಕ್ಕದಲ್ಲಿ. ಹ್ಞೂ ಸರ್. ಎಲ್ಲ ನೀವೇ ಬೆಳೆಯೋದಾ? ರೈತರಿಂದ ನೇರ ಮಾರಾಟ. ಗೊತ್ತಾಯ್ತು. ಏನಣ್ಣ ನಿಮ್ಮ ನಂಬರ್ ಹೇಳ್ಬೇಡ. 9632832557. ಹೆಂಗಣ್ಣ ಕೆಜಿ ಹೆಂಗ್ ಮಾಡ್ತಾ ಇದ್ದೀರಾ? 150 ಮಾಡ್ತಾ ಇದ್ದೀನಿ. 150 ಎಲ್ಲ ಒಂದೇನಾ ರೇಟು? ಎಲ್ಲ ಒಂದೇ ರೇಟ್. ಓಕೆ.
ಇದರಲ್ಲಿ ಬೀಜ ಇರಲ್ಲ, ಇದರಲ್ಲಿ ಬೀಜ ಇರ್ತದೆ. ಇದ್ರಲ್ಲಿ ಬೀಜ ಇರುತ್ತೆ. ಇದು ಶರತ್ ಅಂತಾರೆ, ಇದು ರೆಡ್ ಬುಲ್ ಅಂತಾರೆ. ಇದ್ರಲ್ಲಿ ಬೀಜ ಶರತ್ ಅಂತಾರ, ಇದು ರೆಡ್ ಬುಲ್ ಅಂತಾರ. ಅದು ಅದೇ ಅಲ್ಲ, ಸೀಡ್ಲೆಸ್ ಅಲ್ಲ. ನೋಡಿ ಸರ್, ಬೀಜ ಇರ್ತದೆ ಇದ್ರಾಗ, ಕೊಬ್ಬರಿ ಇದ್ದಂಗೆ ಇರ್ತದೆ. ನೋಡ್ಬೋಣ ಟೇಸ್ಟ್. ಟೇಸ್ಟ್ ಬೀಜ ಇರ್ತದೆ. ಫುಲ್ ಫೀಲ್ ಮಾಡಿ ಇಲ್ಲ ಚೆನ್ನಾಗಿದೆ, ಅದು ಅದು ಬೀಜ ಇದೆ. ಹಿಡ್ಕೊಂತ ನೀವು ಫುಲ್ ಫೀಲ್ ಮಾಡಿ ಅಂದೆ. ಎಲ್ಲಿ ಪರವಾಗಿಲ್ಲ, ಕಾಣುತ್ತೆ, ಗೊತ್ತಾಗುತ್ತೆ. ಬಾಳೆಹಣ್ಣಿಗೆ 80 rupees. ನನಗೆ ಸಪೋಟ 1 kg ಕೊಡಿ. ಪಪ್ಪಾಯ ಇದೆ, ದೊಂಡೆಕಾಯಿ ಫ್ರೆಶ್ ಆಗಿದೆ. ಸಿಕ್ಕಾಪಟ್ಟೆ ಜನ ಬಂದು ಹೋಗ್ತಾ ಇದ್ದಾರೆ. ನೀವು ಬೇಗ ಬಂದರೆ ಎಲ್ಲ ತರಕಾರಿಗಳು ಫ್ರೆಶ್ ಆಗಿ ಬೆಳಗ್ಗೆನೇ ಸಿಗುತ್ತೆ. ಲೇಟ್ ಆದರೆ ಭಾಳಷ್ಟು ಜನ ತೊಗೊಂಡೋಗ್ಬಿಡ್ತಾರೆ. ಬೆಳಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಆಗಿರುತ್ತೆ. ತಗೊಳ್ತಾ ಇದ್ದಾರೆ. ಒಂದು 1 ಅವರ್ ಹೋಗ್ಬಿಟ್ರಲ್ಲ ಖಾಲಿ ಆಗುತ್ತೆ. 320 ಆಯಿತು. ಆಮೇಲೆ ಸಪೋಟೋ ಇದೆ, ಇದು ವೇಟ್ ಬೇಸ್ ಇದೆ. ಸೇಮ್ ಅದೇ. ಇಲ್ಲ ನಂಬರ್ ಹೇಳ್ಬಿಡಿ ಸರ್ ನಿಮ್ಮದು. ನಮ್ಮದು ಮೊಬೈಲ್ ನಂಬರ್ 9538221523. ಓಕೆ ಸರ್. ಇದು ಪ್ರತಿ ಸ್ಪೋರ್ಟ್ಸ್ ಸ್ಟಾರ್ಟ್ ಇರ್ತೀರಲ್ವ ಸರ್? ಇದೆಲ್ಲ ಫ್ರೆಶ್ ಆಗಿ ನೀವೇ ಇದು ಮಾಡೋದು ಸರ್? ಇದೆಲ್ಲ ಸರ್ ನಮ್ಮದೇ ಫಾರ್ಮ್ ಹೌಸ್ ಇದೆ ಚಿಕ್ಕಮದೂರಿ ಹತ್ರ, ಅಲ್ಲಿ ನಮ್ಮದು ಮೇನ್ ಬಂದ್ಬಿಟ್ಟು ಇದು ಗಾಣದ್ದು. ಗಾಣದ? ಹಾಂ ಗಾಣದ 380 ಪರ್ ಲೀಟರ್. ಗಾಣದ ಎಣ್ಣೆ ಎಲ್ಲ ಇದೆಯಾ ಸರ್? 380 ಹಾಂ ಪರ್ ಲೀಟರ್. ಈಗ ಗ್ರೌಂಡ್ನಟ್ ಪ್ರೈಸು ಕೊಕೊನಟ್ ಪ್ರೈಸ್ ಎಲ್ಲ ಜಾಸ್ತಿ ಆಗಿದೆ ಅಂತ. ಕೊಕೊನಟ್ 380. ಅದು ಕಾರ್ಡ್ ಕೊಟ್ಟು ನಾನು ನಿಮಗೆ ಏನಂತ ಸರ್. ತರಕಾರಿ ಇದೆಲ್ಲ ಬೆಳಿತೀರಲ್ವ ನೀವು? ಇದು ನಮ್ಮದೇ ಬೆಳೆದಿಲ್ಲ, ಆರ್ಗ್ಯಾನಿಕ್. ಇದು ಆರ್ಗ್ಯಾನಿಕ್ ಅಲ್ವಾ ನಿಮ್ಗೆ? ಅದೇ ನೋಡಿದೆ. ಏನೇನು 1 ಅವರಿಗೆಲ್ಲ ಖಾಲಿ ಆಗ್ಬಿಡುತ್ತೆ ನಿಮ್ದು. ಹಾಂ ಅದೇ. ಓಕೆ ಸರ್, ನಿಮ್ಮ ನಂಬರ್ ಹಾಕಿರ್ತೀನಿ ಸರ್, ಕಾಲ್ ಮಾಡ್ತಾರೆ. ಈಗ 10 rupees. ಫ್ರೆಶ್ ಆಗಿ ಬಾಳೆಹಣ್ಣು ಕೂಡ ಸಿಗುತ್ತೆ. ನೀವು ಬಂದರೆ ಒಳ್ಳೆ ನಾಟಿ ಬಾಳೆಹಣ್ಣು ಸಿಗುತ್ತೆ, ಚೆನ್ನಾಗಿರುತ್ತೆ. ಬೆಳಿಗ್ಗೆನೇ ಬರ್ಬೇಕು ನೀವು. ಎಲ್ಲರಿಗೂ ನಮಸ್ಕಾರ. ಯಾವುದು ಸರ್ ನಿಮ್ದು? ನಮ್ದು ಮಾಗಡಿ ಸರ್, ಮಾಗಡಿ ಹತ್ರ ಕಲ್ಯ ಅಂತ. ಎಲ್ಲ ನೀವೇ ಬೆಳೆಯೋದು ಸರ್? ಎಲ್ಲ ನಾವೇ ಬೆಳೆಯೋದು. ಏನು ಸರ್ ಎಲ್ಲ ನಾಟಿ ಬಾಳೆಹಣ್ಣು ಇದ್ದಂಗಿದೆ? ಎಲ್ಲ ಏಲಕ್ಕಿ ಬಾಳೆಹಣ್ಣು. ಏಲಕ್ಕಿ ಬಾಳೆಹಣ್ಣು? ಏಲಕ್ಕಿ ಬಾಳೆಹಣ್ಣು ನಾವೇನು ಮಾಡ್ತೀವಿ ಅಂದರೆ, ಏನಕ್ಕೆ ಸ್ವಲ್ಪ ದಪ್ಪ ಇದೆ ಅಂತ ಕೇಳ್ತಿದ್ದಾರೆ ಎಲ್ಲರೂ. ಏನಕ್ಕೆ ಅಂದರೆ ಗೊನೆಲ್ಲೇ ಒಂಚೂರು ಪಣ್ಣಾಗೋರು ಬಿಟ್ಟು ಆಮೇಲೆ ಕಡಿತೀವಿ. ಸೊ ದಟ್ ನಾವು ಮನೇಲೆ ವಾಡೆ ಹಾಕ್ದಲ್ಲೇ ಹಣ್ಣು ಮಾಡ್ಕೋಬಹುದು. ಜಸ್ಟ್ ಚೀಲಲ್ಲಿ ಇಟ್ಬಿಟ್ಟು ಸಾಕು ಹಣ್ಣಾಗೋಗುತ್ತೆ. ಹೌದಾ? ಇಲ್ಲಾಂದ್ರೆ ನಾವು ವಾಡೆ ಹೊಗೆ ಹಾಕಿ ಅದೇನೋ ಮಾಡೋದಿಲ್ಲ, ಆ ಥರ ಏನೂ ಇಲ್ಲ ಅಣ್ಣ. ಸೊ ಆಕ್ಚುಲಿ ಏನು ಸಣ್ಣ ಸಿಗುತ್ತೆ ಆಚೆ ಮಾರ್ಕೆಟಲ್ಲಿ ಅಂದರೆ, ಅವ್ರು ಮುಂಚೆನೇ ಕರೆದು ಬಿಡ್ತಾರೆ ಇನ್ನು ಬಲಿಯಕ್ಕಿಂತ ಮುಂಚೆ. ಸೊ ದಟ್ ಅವ್ರು ಸ್ಪ್ರೇ ಹೊಡೆದು ಅಥವಾ ವಾಡೆಗೆ ಹಾಕ್ಬಿಟ್ಟು ಬೇಗ ಹಣ್ಣು ಮಾಡ್ಕೋಬಹುದು. ಇದು ನ್ಯಾಚುರಲ್ ಆಗುತ್ತೆ. ಇನ್ನು ನಾವು 2 months ಎಕ್ಸ್ಟ್ರಾ ಬೆಳೆಯೋದ್ರಿಂದ ಲೈಟಾಗಿ ಸೈಜ್ ಬರುತ್ತೆ. ಹೌದೆಲ್ಲ ಸೈಜ್ ಇದೆ ಸರ್. ಇದು ರಾಗಿನೂ ಅಷ್ಟೇ ಅಣ್ಣ, ಕಣ ಮಾಡಿದಾಗಿ, ಮಿಷಿನ್ ರಾಗಿ ಅಲ್ಲ. ಕಣದ ರಾಗಿ. ಕಣದ ರಾಗಿ ನಾವು ಮೆದೆ ಹಾಕಿ ಮಾಡಿರೋದು. ಮತ್ತೇನು ಸಿಗುತ್ತೆ ಸರ್ ನಿಮ್ಮ ಮತ್ತೆ? ಅಷ್ಟೇ ಅಣ್ಣ, ಬಾಳೆ ತೋಟ ಆಕ್ಚುಲಿ ಅಡಿಕೆ ತೋಟ ಇದೆ. ಅಡಿಕೆ ತೋಟ ಮಧ್ಯೆ ಬಾಳೆ ಬೆಳೆದಿದ್ದೀವಲ್ಲ, ಸೊ ಅದಕ್ಕೆ ನಾವು ಬೆಳೆದಿದ್ದೀವಿ. ನಾಟಿದು. ಓಕೆ, ಥ್ಯಾಂಕ್ ಯು. ನಿಮ್ಮ ನಂಬರ್ ಹೇಳ್ಬಿಡಿ. 8105574729. ಓಕೆ. ಯಾವ ಊರಣ್ಣ ನಿಮ್ಮದು? ದೊಡ್ಡಬಳ್ಳಾಪುರ ಪಕ್ಕ ಉಸ್ಕೂರು. ಹೌದಾ? ಎಲ್ಲ ನೀವೇ ಬೆಳೆಯೋದಾ? ಇಲ್ಲ ನಾವೇ ಬೆಳೆಯೋದು, ನಾವೇ ಬೆಳೆದಿರೋದು. ಬೆಳೀತಾ ಇರೋದು ಬೆಳೆದಿರೋದು. ಯಾವಾಗಲೂ ಪ್ರತಿ 4 ಶನಿವಾರ ಇರ್ತೀರಲ್ವಾ? ಹಾಂ, ಪ್ರತಿ ಶನಿವಾರ. ಎಲ್ಲ ತರಕಾರಿಗಳು ಏನೇನು ಏನು ನಿಂದು ಆ್ಯಕ್ಚುಲಿ? ಈ ಸುವರ್ಣಗೆಡ್ಡೆ ಈ ಸರಿ ಫಸ್ಟ್ ಸುವರ್ಣಗೆಡ್ಡೆ, ಪಪ್ಪಾಯಿ, ನುಗ್ಗೆ, ಸೀಬೆ, ಚಿಕ್ಕಡಿಕಾಯಿ, ಸೋರೆಕಾಯಿ, ಚಕೋತ, ಹಲಸು ಭಾಳ ವೆರೈಟಿ ಇದೆ. ಈಗ ಫಸ್ಟ್ ಸ್ಟಾರ್ಟ್ ಆಗಿದೆ. ಬಟರ್ ಫ್ರೂಟು, ಹಲಸು ಅಂದರೆ ಇದು ಟೆಂಡರ್ ಜಾಕ್, ತೊಂಡೆಕಾಯಿ, ಬಾಳೆ, ಒಂದೇ ಒಂದು ಬಾಳೆಗೊನೆ ಇತ್ತು. ಆಮೇಲೆ ನುಗ್ಗೆಕಾಯಿ ಸೊಪ್ಪಿದೆ ಅಲ್ವಾ? ಸೊಪ್ಪಿದೆ, ಅದು ಸಿಗುತ್ತೆ. ಎಲ್ಲ ಸಿಗುತ್ತೆ ನಿಮಗೆ? ಎಲ್ಲ ಸಿಗುತ್ತೆ. ನಿಮ್ಮ ನಂಬರ್ ಹೇಳ್ಬೇಡಿ. 8217620901. ಇವ್ರ ಹತ್ರ ಇದೆಲ್ಲ ಸಿಗುತ್ತೆ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಂಬರ್ನ ನೀವು ತೊಗೋಬೋದು. ಬೇಕಾದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ತೋಟಕ್ಕೆ ಹೋಗಿ ತೊಗೋಬೋದು. ಇಲ್ಲ ಇಲ್ಲೇ ಹೇಳಿದ್ರು ಬೇಗ ಬಂದರೆ ನಿಮಗೆ ಸಿಗ್ತದೆ. ನಿಮ್ಮದು ಟಿಪ್ಟೂರು ಸರ್. ಟಿಪ್ಟೂರಾ? ಎಲ್ಲ ನೀವೇ ಬೆಳೆದಿದ್ದಾ? ಹೌದಾ? ಇದೇನು ಇದಾ ಪುಟ್ಬಾಳೆಣ್ಣ ಅಥವಾ ಏಲಕ್ಕಿ ಬೆಳೆ? ಏಲಕ್ಕಿ ಬಾಳೆಣ್ಣ. ಮತ್ತೇನು ಪಪ್ಪಾಯ ಎಲ್ಲ ಇದೆ? ಹಾಂ ಸರ್, ಪಪ್ಪಾಯ ಆಲ್ಮೋಸ್ಟ್ ಕ್ಲೋಸ್ ಆಗ್ತಾ ಇದೆ. ಪಪ್ಪಾಯ ಕ್ಲೋಸ್ ಆಗ್ತದೆ, ಚೆನ್ನಾಗಿದೆ ಸರ್. ಪಪ್ಪಾಯ ಕ್ಲೋಸ್ ಆಗ್ತಾ ಇದೆ. ಮತ್ತೇನು ಸಿಗುತ್ತೆ ಸರ್ ನಿಮ್ಮಲ್ಲಿ? ಸರ್ ಹನಿ ಇದೆ, ಮಸಾಲ ಐಟಮ್ಸ್ ಇದೆ. ಸರ್ ಹೋಮ್ ಮೇಡ್ ಮಸಾಲಾ ಐಟಮ್ಸ್ ಇದೆ ಸರ್. ಎಲ್ಲ ಹೋಮ್ ಮೇಡ್ ಎಲ್ಲನಾ? ಹಾಂ, ಎಲ್ಲ ಹೋಮ್ ಮೇಡ್. ಎಲ್ಲ ನೀವೇ ಮಾಡೋದಲ್ವಾ ಹೋಮ್ ಮೇಡ್? ನಾನೇ ಮಾಡೋದು. ವೈನ್ ಇದೆ ಸರ್ ನಮ್ಮ ಸ್ಪೆಷಲ್ ಆಗಿ. ಹೋಮ್ ಮೇಡ್ ವೈನ್ ಸಿಗುತ್ತೆ. ಹೋಮ್ ಮೇಡ್ ವೈನಾ? ಗ್ರೇಪ್ಸ್ ವೈನ್ ಸರ್ ಇದು. ಡ್ರ್ಯಾಗನ್ ಫ್ರೂಟ್ ವೈನ್ ಸಿಗುತ್ತೆ, ಮತ್ತೆ ವಿಳ್ಯದೆಲೆ ವೈನ್ ಸಿಗುತ್ತೆ ಎಷ್ಟು ನಮ್ಮಲ್ಲಿ. ಮೇಡಮ್ ಅದು? ಸರ್ ಇದು 500 rupees, 750 ml ಸರ್ ಇದು. ಹೌದಾ? ಮತ್ತೆ ಏನು ಸಿಗುತ್ತೆ? ಭಾಳ ವಿಲೇದೆಲ್ಲ ಸಿಗುತ್ತಾ? ವಿಳ್ಯದೆಲೆ ಸಿಗುತ್ತೆ, ಡ್ರ್ಯಾಗನ್ ಫ್ರೂಟ್ ಸಿಗುತ್ತೆ. ಡ್ರ್ಯಾಗನ್ ಫ್ರೂಟ್ ಸಿಗುತ್ತೆ. ಹೌದು ಸರ್. ಸರಿ ಮೇಡಮ್, ಇವೆಲ್ಲ ಹೇಳ್ಬಿಡಿ ಮೇಡಮ್. ಏನಿದೆ ಮಾಡಿ ಸರ್. ಒಂದೊಂದು ಆಗಿ ಎಷ್ಟು ಸರ್ ಇದು ಪುಳಿಯೋಗರೆ.
ಇದು ನಾನ್ ವೆಜ್ ಪೌಡರ್ ಇದು ಚಟ್ನಿ ಪೌಡರ್, ಮುರಿಂಗಾ, ಹಾರ್ಸ್ ಗ್ರಾಮು, ಫ್ಲಾಕ್ಸ್ ಸೀಡ್ಸ್, ಕರಿ ಲೀವ್ಸ್, ಗ್ರೌಂಡ್ ನಟ್, ಮತ್ತೆ ಇದು ಬಿಸಿಬೇಳೆ ಬಾತ್ ಪೌಡರ್, ಮತ್ತೆ ಇದು ಸಾಂಬಾರ್ ಪೌಡರ್ ಸರ್. ಇದು ರಸಂ ಪೌಡರ್ ಸರ್. ರಸಂ ಪೌಡರ್ ಸದ್ಯಕ್ಕೆ ಇಷ್ಟು ಮಾಡ್ತಾ ಇದೀವಿ ಸರ್. ಓಕೆ, ಎಲ್ಲ ಇಲ್ಲಿ ಇಟ್ಬಿಟ್ಟಿದ್ದೀರಾ ಶಾಂಪಲ್? ಹೌದು ಸರ್, ಎಲ್ಲ ಚಟ್ನಿ ಪುಡಿಗಳ ಸ್ಯಾಂಪಲ್ಗೆ. ಮತ್ತೆ ನಾವು ಮಸಾಲಾ ಇದು ಸ್ಪೈಸಸ್ ಹಾಕ್ತೀವಲ್ಲ, ಅದು ಸ್ವಲ್ಪ ಇದು ತಂದಿದ್ದೆ ಸರ್. ಹೇಗಿದೆ ಸ್ಮೆಲ್ ನೋಡಿ ಸರ್ ಹೇಗಿದೆ ಅಂತ. ನೀವು ಅಂಗಡಿಲಿ ತಗೊಳ್ಳೋದಕ್ಕೂ ಇದಕ್ಕೂ ಘಮ ಘಮ ಅಂತಿದೆ. ಜೀರಿಗೆ ಇದಲ್ವ ಇದು? ಸಣ್ಣದಾಗಿದೆ ಜೀರಿಗೆ, ಸಖತ್ತಾಗಿದೆ. ನೀವು ಅಂಗಡಿಲಿ ತಗೊಳ್ಳಿ, ಅದು ಏನು ಇರಲ್ಲ, ಚೆನ್ನಾಗೂ ಇರಲ್ಲ. ಹೇಗಿದೆ ಮೇಡಮ್ ಜೀರಿಗೆ ಇದು? ಸರ್ ಇದು 600 rupees kg ಇದೆ ಸರ್. ಟರ್ಮರಿಕ್ ಒರಿಜಿನಲ್ ಇದೆ ನೋಡಿ ಸರ್. ಟರ್ಮರಿಕ್ ನೀವೇ ಇದು ಮಾಡೋದಾ? ಹೌದು ಸರ್. ಬಿಡಿ ನೋಡೋಣ. ಅರಿಶಿನದ ಕೊನೆ ತಂದು ಪುಡಿ ಮಾಡಿಸ್ತೀವಿ ಸರ್. ಓ, ಘಮ ಗೊತ್ತಾಗ್ತಿದೆ. ಇದು ಹೇಗಿದೆ ಮೇಡಮ್ ಇದು? ಸರ್ 750 rupees ಕೆಜಿಗೆ. ಸರಿ, ಮತ್ತೆ ಇದೆಲ್ಲ ಇದೆ ಪುಳಿಯೋಗರೆ? ಸರ್ ಪುಳಿಯೋಗರೆ ಇನ್ಸ್ಟೆಂಟ್, ಜಸ್ಟ್ ಬಿಸಿ ಎಣ್ಣೆಗೆ ಹಾಕಿ ಕಲಸಿ ತಿಂತಾ ಇರ್ಬೋದು ಸರ್. ಓಕೆ ಮೇಡಮ್. ಇದು ಸರ್ ಇದು ಗ್ರೌಂಡ್ ನಟ್ ಚಟ್ನಿ ಪುಡಿಗಳು. ಚಟ್ನಿ ಪುಡಿ. ಇದು ಉಚ್ಚಲ್ ಚಟ್ನಿ ಪುಡಿ. ಚಟ್ನಿ ಪುಡಿ ಸರ್ ಇದು ಕಸ್ಟಮರ್ ಡಿಮ್ಯಾಂಡ್ ಮೇರೆಗೆ ಮಾಡ್ಕೊಂಡ್ ಬಂದಿರೋದು ಇದು. ಹೌದು, ಕೇಳ್ತಾರೆ ತುಂಬಾ ಜನ ಅದಕ್ಕೋಸ್ಕರ. ಸರಿ ಮೇಡಮ್, ಇನ್ನೇನಿದೆ ಹೇಳಿ ಬಿಡಿ. ಪಾಪಡ್ಸ್ ಇದೆ ಸರ್. ರಾಗಿ ಇದೆ? ರಾಗಿ ಹಪ್ಪಳ ಇದೆ, ಅಕ್ಕಿ ಹಪ್ಪಳ ಇದೆ, ಹುರುಳಿ ಹಪ್ಪಳ ಇದೆ. ಓಕೆ ಓಕೆ ಓಕೆ. ಮತ್ತೆ ಮಜ್ಜಿಗೆ ಮೆಣಸಿನಕಾಯಿ ಸಿಗುತ್ತೆ, ಮತ್ತೆ ಹುಣಸೆ ಹಣ್ಣು, ಕಾಳುಗಳೆಲ್ಲ ಇದೆ. ಓಕೆ ಮೇಡಮ್, ನಂಬರ್ ಹೇಳ್ಬಿಡಿ ಮೇಡಮ್. ಸರ್ 9110877913 ತಿಪ್ಟೂರು ಸರ್. ತಿಪ್ಟೂರು. ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಕೊಡ್ತೀರಲ್ಲ ಮೇಡಮ್ ಆನ್ಲೈನ್? ಸರ್ ಕೊರಿಯರ್ ಮೂಲಕ ನಾನು ಕಟ್ಕೊಳಿಸ್ತೀನಿ. ಓಕೆ, ನಮಸ್ಕಾರ ಸರ್. ನಮಸ್ಕಾರ ಸರ್, ನನ್ನ ಹೆಸರು ಬೆಟ್ಸ್ವಾಮಿ ಅಂತ ಅಂದ್ಬಿಟ್ಟು ನಾವು ಮಂಡ್ಯದಿಂದ ಬಂದಿದ್ದೀವಿ ಸರ್. ನಾವು ಸಂಪೂರ್ಣ ಸಾವಯವ ಕೃಷಿಕರ ಸಂಘ ಅಂತ ಮಾಡ್ಕೊಂಡಿದ್ದೀವಿ. ಸೊ ಇದರಲ್ಲಿ 318 ಜನ ಇದ್ದೀವಿ ಸರ್. ಆ 318 ಜನನೂ ಕೂಡ ನಾವು ಬೆಳೆದಿರುವಂಥ ಪದಾರ್ಥಗಳನ್ನ ನಮ್ಮ ಮಾರ್ಕೆಟ್ನ ನಾವೇ ಸೃಷ್ಟಿಸಿಕೊಳ್ಳೋಕ್ಕೋಸ್ಕರ ಇಲ್ಲಿ ಬಂದು ನಾವು ಬೆಳೆದಿರೋ ನಿಮ್ಮವರದು ಸರ್? ಹೌದು ಸರ್. ಏನೇನು ಸಿಗುತ್ತೆ ಹೇಳ್ಬಿಡಿ ಸರ್. ಸರ್ ನಮ್ಮಲ್ಲಿ 17 ಥರದ ಅಕ್ಕಿ ಹೇಳಿ ಸರ್. ಹೇಳಿ ಸರ್. ದೊಡ್ಡಬೈರ್ನಲ್ಲು, ನವರ, ಇದು ಬಂದು ದೊಡ್ಡಬೈರ್ನಲ್ಲು ಅಂತ, ಇದು ಬರ್ಮಾ ಬ್ಲ್ಯಾಕ್ ಅಂತ. ಇದರಲ್ಲಿ ಬರ್ಮಾ ಬ್ಲ್ಯಾಕ್ ಅಲ್ಲಿ ಎರಡು ತರ ಇದೆ. ಇದು ಬಂದು ರಾಜಭೋಗ ಅಂತ. ರಾಜಭೋಗ. ಹೌದು, ಸಿರಿಧಾನ್ಯಗಳು, ಆರ್ಗ್ಯಾನಿಕ್ ಜಾಗ್ರಿ ಇದೆ. ಹೌದು ಸರ್. ಯಾವುದು ಕೊರ್ಲೆ, ಸಾಮೆ, ಊದ್ಲು, ಮತ್ತೆ ಸಜ್ಜೆ, ಆರ್ಕ, ಹೊರಗು, ಮತ್ತೆ ಇದು ಬಂದು ನವಣೆ. ಮತ್ತೆಲ್ಲೇನಿದೆ ಸರ್? ಇನ್ನ ನಮ್ಮಲ್ಲಿ ಇಲ್ಲೂ ಅಕ್ಕಿಗಳಿದೆಯಲ್ಲ ಸರ್? ಅಕ್ಕಿಗಳಿದೆ ಸರ್. ಅದು ಸಿದ್ಧತ್ರಣ ಇದೆ, ಅದು ರಾಜಮುಡಿ ಇದೆ, ಅದು ಗಂಧಸಾಲ ಅಂತ, ಅದು ಬಿಳಿ ಜೋಳ, ಜವೆ ಗೋಧಿ, ಅದು ಕೆಮ್ಮಣ್ ರಾಗಿ ಕಾಳುಗಳಿದೆ ಸರ್. ಅರ್ಶಿನದ ಪುಡಿ, ಹುಣಸೆ ಹಣ್ಣು, ಪುಡಿ ಬೆಲ್ಲ, ಹುರುಳಿಕಾಳು, ಉದ್ದಿನಕಾಳು, ತೊಗರಿಬೇಳೆ, ಹೆಸರು ಕಾಳು, ಅವರೆಕಾಳು, ಮತ್ತೆ ತಗಣಿಕಾಳು. ನಾವು ಇದು ನಮ್ಮದೇ ಬೆಳೆದಿರುವಂಥದ್ದೆಲ್ಲ ನಮ್ಮ ಸಂಘದಿಂದ ಬೆಳೆದಿರುವಂಥ ಪದಾರ್ಥಗಳನ್ನ ನಾವು ತಗೊಂಬಂದು ಮಾರ್ತಾ ಇದ್ದೀವಿ ಸರ್. ಇದರಿಂದ ನಮಗೆ ನಮ್ಮ ಮಾರ್ಕೆಟ್ನ ನಾವೇ ಸೃಷ್ಟಿಸ್ಕೊಂಡು ನೇರವಾಗಿ ಇದು ಮಾಡ್ತಾ ಇದ್ದೀವಿ. ಮತ್ತು ನಾವು ತಿಂಗಳಿಗೊಂದ್ಸರಿ ಏನು ಮಾಡ್ತೀವಿ, ಮೀಟಿಂಗ್ ಮಾಡ್ತೀವಿ ಸರ್. ಆರ್ಗ್ಯಾನಿಕ್ ಈಗ ಉದಾಹರಣೆಗೆ ಈ ತಿಂಗಳು ನನ್ನ ತೋಟದಲ್ಲಿ ನಡೀತು ಅಂದರೆ ನೆಕ್ಸ್ಟ್ ತಿಂಗಳು ಇನ್ನೊಬ್ರು ಫಾರ್ಮರ್ಸ್ ಇದ್ದಾರಲ್ಲ ಅವ್ರ ತೋಟದಲ್ಲಿ ನಡೆಯುತ್ತೆ. ಆಗ ಕಸ್ಟಮರ್ಗಳು ಎಷ್ಟೇ ಜನ ಬಂದ್ರೂ ನೋಡ್ಬೋದು. ಸೊ ಪಿಕ್ನಿಕ್ ಆದಂಗೆ ಆಗುತ್ತೆ, ಇವ್ರು ಆರ್ಗ್ಯಾನಿಕ್ ಆಗಿ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ ಇಲ್ವಾ ಅಂತ ಅನ್ನೋದು ಗೊತ್ತಾಗುತ್ತೆ. ಪ್ರತಿ ಎವ್ರಿ ಸೆಕೆಂಡ್ ಸಾಟರ್ಡೆ ದಿನ ಇರುತ್ತೆ ಸರ್. ನಿಮ್ಮ ನಂಬರ್ ಹೇಳ್ಬಿಡಿ ಸರ್. ಸರ್ ನನ್ನ ಹೆಸರು ಬೆಟ್ಸ್ವಾಮಿ ಅಂತ ಅಂದ್ಬಿಟ್ಟು ಮಂಡ್ಯ. ನನ್ನ ಮೊಬೈಲ್ ನಂಬರ್ ಬಂದು 9844608835 9844608835. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಿಮಗೆ ಏನಾದರೂ ಕೊರಿಯರ್ ವ್ಯವಸ್ಥೆ ಮಾಡಿಕೊಡಿ ಅಂದರೆ ಕೊರಿಯರ್ ಮುಖಾಂತರ ಹೋಮ್ ಡೆಲಿವರಿ ಸರ್ವಿಸ್ ಬೇಕಾದ್ರೆ ಕೊಡ್ತೀವಿ. ಹೀಗಾಗಿ ಆನ್ಲೈನ್ ಕಳಿಸ್ತೀರಾ ಕೊರಿಯರಲ್ಲಿ? ಹೌದು ಸರ್, ಹೌದು, ಖಂಡಿತ. ನಿಮ್ದು ಫಾರ್ಮ್ ವಿಸಿಟ್ ಮಾಡೋದಾದ್ರೆ ಸೆಕೆಂಡ್ ಸಾಟರ್ಡೆ ಅಲ್ವಾ? ಈ ಸೆಕೆಂಡ್ ಸಾಟರ್ಡೆ ದಿನ ಬೆಳಗ್ಗೆ 10 ಗಂಟೆಯಿಂದ ಸರ್. ಮಂಡ್ಯ ಡಿಸ್ಟಿಕ್ ವೈಸ್ ಎಲ್ಲ. ಸರಿ, ಆಯ್ತು ಸರ್, ನಿಮ್ಮ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಡಾಕ್ಟರ್ ಪ್ರವೀಣ್ ಅಂತ ಹೇಳಿ ಸರ್. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾನು ಸೈಂಟಿಸ್ಟ್ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಮ್ಮ ರೈತರು ಚಿಕ್ಕಬಳ್ಳಾಪುರ, ಕೋಲಾರದಲ್ಲಿ ಯಥೇಚ್ಛವಾಗಿ ದ್ರಾಕ್ಷಿ ಬೆಳೀತಾ ಇದ್ದಾರೆ. ಪ್ರೆಸೆಂಟ್ ಡೇಸ್ ಏನು ಮಾಡ್ತಿದ್ದಾರೆ ಅಂತಂದರೆ ಇವಾಗ ಗಾವನ ಬೆಳೀತಾ ಇದ್ದಾರೆ. ಸೊ ಏನಾಗ್ತಿದೆ ಅಂತಂದರೆ ದ್ರಾಕ್ಷಿ ಅಂತ ತಕ್ಷಣ ಎಲ್ಲರಿಗೂ ನೆನಪು ಇರೋದಂದರೆ ಯಥೇಚ್ಛವಾಗಿ ಕೆಮಿಕಲ್ ಸ್ಪ್ರೇ ಮಾಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಕೆಮಿಕಲ್ ಸ್ಪ್ರೇ ಕಮ್ಮಿ ಮಾಡಿಬಿಟ್ಟು ಪ್ಯೂರ್ಲಿ ಆರ್ಗ್ಯಾನಿಕ್ ಆಗಿ ಗಾವನ ಬೆಳೆದಿರೋದನ್ನು ನೋಡ್ಬೋದಾಗಿದೆ. ಇಲ್ಲಿ ಗುಡ್ ಟೇಸ್ಟ್ ಆಗಿರುತ್ತೆ ಮತ್ತು ತುಂಬ ಆರೋಗ್ಯ ತುಂಬ ಒಳ್ಳೆಯದಾಗಿರುತ್ತೆ. ನಿಮ್ಮ ನಂಬರ್ ಹೇಳ್ಬಿಡಿ ಸರ್. 9901193935 ಸರ್. ನಮಗೆ ಏನಾದರೂ ಸಮಸ್ಯೆ ಇದ್ದರೆ ಇದು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಕಳಿಸ್ತೀರಲ್ವ? ಖಂಡಿತ. ನೀವು ದ್ರಾಕ್ಷಿ ಮತ್ತೇನು ಸಿಗುತ್ತೆ ಸರ್ ನಿಮ್ಮಲ್ಲಿ? ದ್ರಾಕ್ಷಿ ಸಿಗುತ್ತೆ, ಗಾವಾ ಸಿಗುತ್ತೆ, ಬಟರ್ ಫ್ರೂಟ್ ಸಿಗುತ್ತೆ, ಆಮೇಲೆ ದಾಳಿಂಬೆ ಸಿಗುತ್ತೆ. ನೀವು ಫೋನ್ ಮಾಡಿ. ಓಕೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಿಮ್ಮದು ಯಾವ ಊರು ಮೇಡಮ್? ಎಲ್ಲಿ ಬೆಳೆಯೋದು? ಲಕ್ಷ್ಮೀದೇವಪುರ ಸರ್. ಘಾಟಿ ಈ ಸೈಡೇ ಬರುತ್ತೆ. ಹೌದಾ? ಎಲ್ಲ ನೀವೇ ಬೆಳೆಯೋದಲ್ವಾ? ಏನೇನು ಸಿಗುತ್ತೆ ಮೇಡಮ್ ನಿಮ್ಮಲ್ಲಿ? ನಮ್ಮಲ್ಲಿ ಪಪ್ಪಾಯ, ಹಲಸು, ಮಾವು,
ಮಾವು ಎಲ್ಲ ಇದೆ. ಮಾವು ಯಾವ್ದು ಮೇಡಮ್ ಇದು? ನಾಟಿನಾ? ನಾಟಿ ಉಪ್ಪಿನಕಾಯಿ. ಮೇಡಮ್ ಇದು ಒಂದು ಹೆಂಗೆ ಹಣ್ಣಾಗಬೇಕಲ್ವ ಇನ್ನು? ಉಪ್ಪಿನಕಾಯಿ ಸರ್ ಹೆಂಗೆ ಒಂದು ಅದು 70 ಇದು ಒಂದು ತೊಗೊಳ್ತೀನಿ. ಹುಣಸೆಹಣ್ಣು ಸಿಗುತ್ತಲ್ವಾ? ಹುಣಸೆಹಣ್ಣು ಸಿಗುತ್ತೆ, ಹುಳ್ಳಿಕಾಳು, ಅವರೆಕಾಳು. ಹುಳ್ಳಿಕಾಳು, ಅವರೆಕಾಳು. ಹಾಂ ಹಾಂ. ಆಮೇಲೆ ಅಲ್ಲಿ ಇದು ನೋಡಿದೆ ಮೇಡಮ್, ಇದಿದೆ ಸೌತೆಕಾಯಿ ಇದೆ, ನಾಟಿನಾ? ಆರ್ಗಾನಿಕ್ ಫಾರ್ಮ್ ಇದೆಯಾ? ದಪ್ಪ ಮೆಣಸಿನ್ಕಾಯಿ ಅಷ್ಟೇ ಸಣ್ಣದಾಗಿದೆ, ಚೆನ್ನಾಗಿದೆ. ಹಾಂ, ಅದು ನಾಟಿದಲ್ವಾ? ಅದು ಖಾರ ಕಡಿಮೆ ಬರುತ್ತೆ, ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಹಾಂ, ನಿಮ್ಮ ನಂಬರ್ ಹೇಳ್ಬಿಡಿ ಮೇಡಮ್. 8971433046 ಅಭಿಷೇಕ್ ಫಾರ್ಮ್ ಅಂತ. ಅಭಿಷೇಕ್ ದೊಡ್ಡಬಳ್ಳಾಪುರ ಸೈಡ್ ಬಂದರೆ ಘಾಟಿ ಹತ್ರನೇ ಇರುತ್ತೆ. ಓಕೆ, ನೋಡಿ ಇದರಲ್ಲಿ ಇದೆಲ್ಲ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ನಾಟಿ ಗೋಡಂಬಿನೂ ಸಿಗುತ್ತೆ ಸರ್. ಗೋಡಂಬಿ ಇರುತ್ತಾ? ಹಾಂ, ನೋಡಿ ಗೋಡಂಬಿನೇ ಇದೆ. ಹೌದಾ? ನುಗ್ಗೆ ಸೊಪ್ಪು ಕೂಡ ಇಟ್ಟಿದ್ದೀರಾ? ಖಾಲಿ ಆಯಿತು. ಅದು ಇದು ಸಣ್ಣ ಮೆಣಸಿನ್ಕಾಯಿ ತೋರಿಸ್ತೀನಿ, ದಪ್ಪ ಮೆಣಸಿನ್ಕಾಯಿ ಚಿಕ್ಕದಾಗಿ ಚೆನ್ನಾಗಿದೆ, ಅದೊಂದು ತೋರಿಸಿ. ದಪ್ಪ ಮೆಣಸಿನ್ಕಾಯಿ ಇದೆ, ಚೆನ್ನಾಗಿದೆ ದಪ್ಪ ಮೆಣಸಿನ್ಕಾಯಿ, ನಾಟಿದು, ಖಾರ ಕಡಿಮೆ ಇರುತ್ತೆ, ಭಾಳಷ್ಟು ಜನ ತಗೊಳ್ತಾ ಇದ್ದಾರೆ. ಬಂದಾಗ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರ ನಂಬರು ಹಾಕಿದ್ದೀನಿ. ಚೆನ್ನಾಗಿದೆ, ಸೌತೆಕಾಯಿ ಚೆನ್ನಾಗಿದೆ, ಹಸಿಮೆಣಸಿನ್ಕಾಯಿ ಚೆನ್ನಾಗಿದೆ, ದಪ್ಪ ಮೆಣಸಿನ್ಕಾಯಿ ನಾಟಿ ಚೆನ್ನಾಗಿದೆ, ಮತ್ತು ಈರುಳ್ಳಿದೆಲ್ಲ ಸಿಗುತ್ತೆ. ನಾಟಿ ಈರುಳ್ಳಿ ಇದೆಯಲ್ಲ? ನಾಟಿ ಈರುಳ್ಳಿ ಇದೆ, ಈರುಳ್ಳಿಕಾಯಿ ಎಲ್ಲ ಇದೆ. ಕೊತ್ತಂಬರಿ ನೋಡಿ ಎಷ್ಟು ಚೆನ್ನಾಗಿದೆ, ನೋಡ್ತಾ ಇದ್ದೀರಾ? ಬೆಳ್ಳುಳ್ಳಿ ಕೂಡ ಇದೆ. ಇವ್ರನ್ನ ಬಂದು ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಪ್ರತಿ ಸಂತೆಯಲ್ಲಿ ಇರ್ತಿರಲ್ಲಮ್ಮ, ಸಂತೆಯಲ್ಲಿ ಇರ್ತಾರೆ ಅವರು. ಇಲ್ಲಿ ಚೆನ್ನಾಗಿದೆ, ಎಲ್ಲ ಐಟಮ್ಸ್ ಭಾಳ ಚೆನ್ನಾಗಿದೆ. ಅಮ್ಮ ನಾಟಿ ಸೌತೆಕಾಯಿ ಇದೆ, ಮತ್ತು ನೋಡಿ ಹಸಿಮೆಣಸಿನ್ಕಾಯಿ ಇದೆ, ಇದೆಲ್ಲ ನಾಟಿ ಸೌತೆಕಾಯಿ. ಯಾವ್ರಮ್ಮ ನಿಮ್ಮದು? ವಿಜಯಪುರನ? ಅಲ್ಲಿಂದ ಬಂದ್ರಾ? ಓಕೆ ಸರ್, ಯಾವ ಊರು ಸರ್ ನಿಮ್ಮದು? ದೊಡ್ಡಬಳ್ಳಾಪುರ ಸರ್. ದೊಡ್ಡಬಳ್ಳಾಪುರನ? ಏನು ಬದನೆಕಾಯಿ ಇದೆ ಮತ್ತು ಮೂಲಂಗಿ ಇದೆಯಾ ಸರ್? ಮೂಲಂಗಿ, ಕ್ಯಾಪ್ಸಿಕಮ್ ಕೂಡ ಇದೆಯಾ? ಕ್ಯಾಪ್ಸಿಕಮ್ ಕೂಡ ಇದೆ, ಮೂಲಂಗಿ ಕೂಡ ಇದೆ. ಸರ್, ಪ್ರತಿ ಸಂತೆಯಲ್ಲಿ ಇರ್ತೀರಲ್ಲ ಸರ್? ಹಾಂ, ಪ್ರತಿ ಸಂತೆಯಲ್ಲಿ. ನಂಬರ್ ಹೇಳ್ಬಿಡಿ. 8310314366. ಹಾಂ, ಯಾವಾಗಲೂ ಸಂತೆಯಲ್ಲಿ ಬಂದೇ ಬರ್ತೀರಲ್ವಾ? ಫ್ರೆಶ್ ಸಿಗುತ್ತಲ್ಲ, ಬಂದಾಗ ತಗೊಳ್ಳಿ. ಸರ್ ನಮ್ಮದು ಚಿಕ್ಕನಾಯಕನಹಳ್ಳಿ ಸರ್, ತುಮಕೂರು ಡಿಸ್ಟಿಕ್ಕು ಚಿಕ್ಕನಾಯಕನಹಳ್ಳಿ ತಾಲೂಕು, ಉಳಿಯಾರು ಹೋಬಳಿ ಯಳನಾಡು ಗ್ರಾಮದಲ್ಲಿ ನಮ್ಮದು ರೈತ ಉತ್ಪಾದಕ ಕಂಪ್ನಿ ಇದೆ ಸರ್. ಅಂದರೆ 1,000 ಜನ ರೈತರು ನಾವು ಒಂದು ಕಂಪ್ನಿ ಮಾಡ್ಕೊಂಡಿದ್ದೀವಿ ಸರ್. ಅದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಅವರು 1,100 ರೂಪಾಯಿ ಶೇರ್ ಹಾಕಿದ್ದಾರೆ. ಅದನ್ನು ನಾವು ಬಂಡವಾಳವಾಗಿ ಮಾಡಿಕೊಂಡು ನಮಗೆ ನಬಾರ್ಡು ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎರಡೂ ನಮಗೆ ಸಪೋರ್ಟಿವ್ ಆಗಿದೆ. ಅದರಲ್ಲಿ ನಾವು ಮೇಜರ್ ಆಗಿ ಮಿಲೆಟ್ ಸರ್. ಏನೇನಿದೆ ಹೇಳ್ಬಿಡಿ ಸರ್, ನಿಮ್ಮೆಲ್ಲ ಏನೇನು ಸಿಗುತ್ತೆ? ನಮ್ಮಲ್ಲಿ ಸರ್ ಹುಣಸೆಹಣ್ಣಿದೆ, ಮತ್ತು ಇದು ಬೆಲ್ಲ ಸರ್. ಇದು ಸರ್ ಇದು ಹಸಿರು ಮುಡಿ ಬೆಲ್ಲ ಅಂತ ಹೇಳ್ಬಿಟ್ಟು ಸರ್, ಮನೆ ಬೆಲ್ಲ ಅಂತ ಹೇಳ್ಬಿಟ್ಟು ನಾಟಿ ಬೆಲ್ಲ ಸರ್. ಹಿಂದಿನ ಕಾಲದಲ್ಲೆಲ್ಲ ಇದನ್ನ ಬಳಸ್ತಾ ಇದ್ರು. ನಮ್ಮ ಹಾಸನಲ್ಲಿ ಇದು ಜಾಸ್ತಿ ನಾಟಿ ಬೆಲ್ಲ ಸರ್. ಇದು ರಾಜಮುಡಿ ಅಕ್ಕಿ ಸರ್. ಇದು ರಾಜಮುಡಿ ಅಂದ್ರೆ ಇದು ಮೈಸೂರು ಮಹಾರಾಜರು ಬಳಸ್ತಾ ಇರೋಂಥ ಅಕ್ಕಿ ಸರ್. ರಾಜಮುಡಿ ಅಕ್ಕಿ. ನೋಡಿ ಬೆಲ್ಲ ಟೇಸ್ಟ್ ಮಾಡ್ಬಿಡ್ತೀನಿ, ಕಡೆ ನೋಡೋಣ. ನೋಡಿ ಸರ್, ಒಳ್ಳೆ ಕಬ್ಬಿನ ಟೇಸ್ಟೇ ಬರುತ್ತೆ. ಅದು ಗೊತ್ತಾಗುತ್ತೆ, ಬೆಲ್ಲ ತಿಂತಾ ಇದ್ರೆ. ಹೌದು ಸರ್, ಸಾಕಾಗಿದೆ. ಹೆಂಗಿದೆ ಸರ್ ಕೆಜಿ ಇದು? ಸರ್ ಇದು 70 ರೂಪಾಯಿ ಕೆಜಿ ಸರ್. 70 ರೂಪಾಯಿ ಕೆಜಿ. ಇದು ಹುಳ್ಳಿಕಾಳು ಸರ್. ಹುಳ್ಳಿಕಾಳು ಇದು ನಮ್ಮ ರೈತರ ಬೆಳೆದಿರೋದು. ಇದು ರಾಗಿನೂ ಕೂಡ ನಮ್ಮ ರೈತರ ಬೆಳೆದಿರೋದು ಸರ್. ಅಂದ್ರೆ ಇದು ಪೂರ್ತಿ ಹಸುಗಳನ್ನೇ ಬಳಸಿ ಬೆಳೆದಿರೋದು. ಇದರಲ್ಲಿ ಏನಂದ್ರೆ ನಾವು ಮಿಷಿನ್ ಯೂಸ್ ಮಾಡಿಲ್ಲ ಸರ್. ರಾಗಿ ಹಿಟ್ಟು ಕೂಡ ಇದೆ. ರಾಗಿ ಹಿಟ್ಟು ಇದೆ ಸರ್. ಮತ್ತೆ ಸರ್ ಇದು ನಮ್ಮಲ್ಲಿ ಸಾಮೆ ಇದೆ, ಸಿರಿಧಾನ್ಯ ಸಾಮೆ ಇದೆ. ಮೇನ್ ಸಾಮೆ ಇದೆ. ಇದು ಕಡ್ನಿ ಕಾಳು, ಅಲಸಂದೆ ಕಾಳು, ಅದು ಸಾಮೆ ಸರ್. ಇದು ಹಾರಕ, ಇದು ಕೊರಲೆ, ಇದು ಊದ್ಲು, ಇದು ನವಣೆ, ಇದು ಬರಗು. ಒಟ್ಟು 6 ಥರದ ಸಿರಿಧಾನ್ಯಗಳನ್ನ ನಾವು ಏನು ಮಾಡ್ತೀವಿ, ನಮ್ಮ ರೈತರ ಹತ್ರನೇ ಬೆಳೆಸಿ ಅದನ್ನ ಅಕ್ಕಿ ಮಾಡಿ ನಾವು ರಿಯಾಯಿತಿ ದರದಲ್ಲಿ ನಾವು ಮತ್ತೆ ಸಿಗುತ್ತಲ್ಲ ಸರ್? ಏನೇನು ತೋರಿಸಿದ್ರೆ ಎಲ್ಲ ನಿಮ್ಮ ಎಲ್ಲ ಸಿಗುತ್ತೆ ಸರ್. ಎಲ್ಲ ಬೆಲ್ಲನೂ ಸಿಗುತ್ತೆ, ಎಲ್ಲ ಸಿಗುತ್ತೆ ಸರ್. ನಿಮಗೆ ಆನ್ಲೈನಲ್ಲಿ ಫೋನ್ ಮಾಡಿದ್ರೆ ಆನ್ಲೈನ್ ಕಳಿಸ್ತಿರಲ್ಲ ಸರ್? ಅಮೌಂಟ್ ಕಳಿಸ್ಕೊಡ್ತೀವಿ ಸರ್. ನಂಬರ್ ಹೇಳ್ಬಿಡಿ ಸರ್. 9482964396 ಸರ್. ನೋಡಿ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಆನ್ಲೈನಲ್ಲಿ ಬೇಕಾದ್ರೂ ಕಳಿಸ್ತಾರೆ ಅಲ್ವಾ ಸರ್? ನಂಬರ್ ಇರುತ್ತೆ, ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಏನು ಬೇಕಾದ್ರೂ ಹೇಳಿದ್ದೆಲ್ಲ ಸಿಗುತ್ತೆ. ಬಟ್ಟೆ ಮಾವಿನ ಹಣ್ಣು ಎಲ್ಲ ಇದೆ, ಸ್ಟಾಕ್ ಇದೆ. ಅವ್ರನ್ನೇ ಮೀಟಾಗಿ ಕೇಳ್ಬಿಡ ಅಂತ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದ್ದೆ. ಅವ್ರ ಜೊತೆಗೆ ಇನ್ನೊಬ್ರು ಕೂಡ ಇದ್ದಾರೆ, ಅವ್ರನ್ನೂ ಪರಿಚಯ ಮಾಡ್ತೀನಿ. ನಮಸ್ಕಾರ ಸರ್. ನಮಸ್ತೆ ಸರ್, ನನ್ನ ಹೆಸರು ಕನಕಪುರ ತಾಲೂಕು ES ತೊಟ್ಟಿ ಗ್ರಾಮದಿಂದ ಬಂದಿದ್ದೀನಿ, ರಾಮನಗರ ಡಿಸ್ಟಿಕ್ಕು.
ಇಲ್ಲಿ ಇದೇ ಮೊದಲನೇ ಬಾರಿಗೆ ಬಂದಿರುವಂಥ ರೈತ ಸಂತೆ. ನೀವು ಫಸ್ಟ್ ಟೈಮ್ ಬಂದಿದ್ದೀರಾ? ಮೊದಲನೇ ಟೈಮು ರೈತ ಸಂತೆಗೆ ಬಂದಿದ್ದೀವಿ. ಹಾಂ, ಸರಿ ಸರ್. ಒಳ್ಳೆ ರೆಸ್ಪಾನ್ಸ್ ಇದೆ. ಏನೇನು ಹಣ್ಣಿದೆ ಹೇಳಿ ಸರ್ ನಿಮ್ದು? ಈಗ ನಮ್ದು ಬಾದಾಮಿ ಇದೆ, ರಸ್ಪುರಿ ಇದೆ, ಮತ್ತೆ ಕೇಸರಿ ಇದೆ. ಇದೆ ಸರ್ ಇದು? ರಸ್ಪುರಿ ಸರ್. ರಸ್ಪುರಿ. ಹಾಂ ಹಾಂ. ಇದು ಬಾದಾಮಿ ಸರ್. ಹಾಂ ಹಾಂ. ಇದೆಲ್ಲ ಹೊಸ ಇದ್ದಾಗಿದೆಯಲ್ಲ? ಹೊಸದು ಖಾಲಿ ಆಯ್ತಾ? ಖಾಲಿಯಾಗಿದೆ ಅದು ತಳಿ, ಹೊಸ ತಳಿ ಅದು. ಹೊಸ ತಳಿ ಬಿಡುಗಡೆ ಇದೆ. ಮತ್ತೆ ಸೇಂದೂರ ಇದೆ, ಸೇಂದೂರ, ರಸ್ಪುರಿ ಇದೆ, ಹಾಂ ಹಾಂ, ಹಲವಾರು ವೆರೈಟಿ ಇದೆ. ಇನ್ನೂ ಇದೆ. ಈಗ ಸದ್ಯಕ್ಕೆ ಈಗ ಮೆಚೂರ್ಡ್ ಆಗಿರುವಂತ ಹಣ್ಣು ತಂದಿದ್ದೀವಿ. ಇನ್ನು ಹಲವಾರು ಹಣ್ಣು ತಳಿಗಳಿದೆ. ಮಲ್ಲಿಕ ಇದೆ, ಕೇಸರಿ ಇದೆ, ಬಾದಾಮಿ ಇದಿದೆ. ಇನ್ನೂ ಹಲವಾರು ತಳಿಗಳಿದೆ. ಅದನ್ನ ಮುಂದಿನ ವಾರದಲ್ಲಿ ಮುಂದಿನ ಸಂತೆಗೆ ತರ್ತೀರಲ್ವಾ? ನಿಮ್ಮ ನಂಬರ್ ಹೇಳ್ಬಿಟ್ಟು. ನನ್ನ ನಂಬರ್ ಚಿನ್ನಗಿರಿಗೌಡ ಅಂತ ನನ್ನ ಹೆಸರು. ನನ್ನ ನಂಬರ್ 9880036655 ಸರ್. 550 ನೋಡಿ. ಲಾಸ್ಟ್ ಟೈಮ್ ಮಾಡಿದೆ ಸರ್, ನಿಮ್ದು ಇದು ಮಾಡಿದ್ದೆ. ನಿಮ್ದು ಎಲ್ಲ ಇದೆಯಲ್ಲ ಸರ್ ತಳಿ? ಎಲ್ಲ ಇದೆ ಸರ್. ಸೇಂದೂರ, ಬಾದಾಮಿ, ರಸ್ಪುರಿ 3 ಥರ ತಂದಿದ್ದೀವಿ. ಚೆನ್ನಾಗಿದೆ, ಗ್ರಾಹಕರ ರೆಸ್ಪಾನ್ಸ್ ಚೆನ್ನಾಗಿದೆ. ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಇವ್ರದ್ದೆಲ್ಲ ಡೀಟೇಲ್ ಆಗಿದೆ. ನಂಬರ್ ಇದೆ ನೋಡಿ, ನಂಬರ್ ಹೇಳ್ಬಿಡಿ ಸರ್. 8073361443. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ ಸರ್. JKVKಯಲ್ಲಿ ಪ್ರತಿ ತಿಂಗಳು ಕೊನೆಯ ಶನಿವಾರ ಸಂತೆ ನಡೀತಾ ಇದೆ. ಭಾಳಷ್ಟು ಜನ ಬರ್ತಾ ಇದ್ದಾರೆ ಸರ್. ಭಾಳಷ್ಟು ಜನಕ್ಕೆ ರೀಚ್ ಆಗ್ತಿದೆ. ಇನ್ನೂ ಭಾಳಷ್ಟು ಜನಕ್ಕೆ ರೀಚ್ ಆಗಬೇಕು. ನೇರವಾಗಿ ರೈತರಿಂದ ಎಲ್ಲ ಸಿಗ್ತಾ ಇದೆ ಸರ್. ಇಲ್ಲಿ ತರಕಾರಿಗಳಾಗ್ಬೋದು, ಸಾವಯವ ಕೃಷಿ ಎಲ್ಲ ಐಟಮ್ಗಳು ಸಿಗ್ತಾ ಇದೆ. ಅದ್ರ ಬಗ್ಗೆ ಹೇಳಿ ಸರ್. ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಪ್ರತಿ 4ನೇ ಶನಿವಾರ ಈ ರೈತ ಸಂತೆನ ಕಾರ್ಯಕ್ರಮ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಾವು ರೈತರಿಗೆ ಉಪಯೋಗ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಈ ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ದು. ಮತ್ತು ಇಲ್ಲಿ ರೈತರು ಗ್ರಾಹಕರಿಗೆ ನೇರವಾಗಿ ಸಂಪರ್ಕನ ಸಾಧನೆ ಮಾಡೋದಕ್ಕೆ ಅವಕಾಶ ಆಗ್ತಾ ಇದೆ. ಸೊ ಇತ್ತೀಚಿನ ವಾರಗಳಲ್ಲಿ ಹೆಚ್ಚು ಜನ ಆಗಮಿಸ್ತಾ ಇದ್ದಾರೆ. ಸರಾಸರಿ ಸುಮಾರು 25ರಿಂದ 30 ಸಾವಿರ ಜನ ಸಾಯಂಕಾಲ ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆದರೆ 4 ಗಂಟೆ ತನಕ ಇರುತ್ತೆ. ಸುಮಾರು 25-30 ಸಾವಿರ ಜನ ಭಾಗವಹಿಸ್ತಾ ಇದ್ದಾರೆ. ಸುತ್ತಮುತ್ತ ಜನ ಭಾಳಷ್ಟು ಜನ ಹೊರಗಡೆಯಿಂದನೂ ಬರೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಜೊತೆಗೆ ನಮಗೆ ಸುಮಾರು 15ರಿಂದ 20 ಲಕ್ಷ ವಹಿವಾಟು ಆಗ್ತಾ ಇದೆ. ಇದು ರೈತರಿಗೂ ಉಪಯೋಗ ಆಗ್ತಾ ಇದೆ, ಗ್ರಾಹಕರಿಗೂ ಉಪಯೋಗ ಆಗ್ತಾ ಇದೆ. ಮತ್ತು ಅದರಲ್ಲೂ ಮುಖ್ಯವಾಗಿ ನಮಗೆ ರೈತರು ನಮ್ಮ ಏನು ಕೃಷಿ ವಿಜ್ಞಾನ ಕೇಂದ್ರದ ಸಂಪರ್ಕದಲ್ಲಿ ಇರುವಂಥವ್ರು ಅಥವಾ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಇರುವಂಥ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ತರಬೇತಿ ಪಡೆದಿರುವಂಥ ರೈತರು, ಸಣ್ಣ ಉದ್ಯಮಿಗಳಿಂದ ಸ್ಟಾರ್ಟ್ ಮಾಡ್ಕೊಂಡಿರೋ ಮೌಲ್ಯವರ್ಧನೆ ಬಗ್ಗೆ, ಪದಾರ್ಥಗಳ ಬಗ್ಗೆ ಮಾಡಿರುವಂಥವ್ರು ಅವರೆಲ್ಲರಿಗೂ ಏನು ಇದೊಂದು ವೇದಿಕೆಯಾಗಿದೆ. ಈ ವೇದಿಕೆಯಲ್ಲಿ ಅವರು ತಾಜಾ ತರಕಾರಿ ಆಗ್ಬೋದು, ತಾಜಾ ಹಣ್ಣು ಆಗ್ಬೋದು, ಅಥವಾ ಏನು ಮೌಲ್ಯವರ್ಧಿತ ಪದಾರ್ಥಗಳಾಗ್ಬೋದು, ಇವೆಲ್ಲವನ್ನು ಮಾರಾಟ ಮಾಡೋದಕ್ಕೆ ಈ ವೇದಿಕೆಯನ್ನು ಕೃಷಿ ಕಲ್ಪಿಸಿಕೊಟ್ಟಿದೆ. ಇದರಿಂದ ಭಾಳಷ್ಟು ರೈತರಿಗೂ ಉಪಯೋಗ ಆಗ್ತಾ ಇದೆ, ಗ್ರಾಹಕರಿಗೂ ತಾಜಾ ಪದಾರ್ಥಗಳು ಒಳ್ಳೆ ದರದಲ್ಲಿ ಸಿಗ್ತಾ ಇದೆ. ಸರ್, ಇಲ್ಲಿ ರೈತರಲ್ದಲೇ ಬೇರೆ ಮತ್ತೆ ಯಾರು ಇಲ್ಲಿ ಬರಂಗಿಲ್ಲ ಸರ್? ರೈತರು ಅವರೇ ಬೆಳೆದ ಆದಷ್ಟು ರೈತರು ಯಾರು ಬೆಳೆದಿ ಅವರೇ ಏನು ಉತ್ಪಾದನೆ ಮಾಡಿದಾರಲ್ಲ ಅವ್ರಿಗೆ ನಾವು ಪ್ರಿಫರೆನ್ಸ್, ಅವ್ರಿಗೆ ಆದ್ಯತೆ. ಜೊತೆನಲ್ಲಿ ಈಗ ಉದಾಹರಣೆಗೆ ಬೇಕರಿನಲ್ಲಿ ನಮ್ಮಲ್ಲಿ ತರಬೇತಿ ತಗೊಂಡಿದ್ದಾರೆ. ತರಬೇತಿ ತಗೊಂಡು ಅವರು ಪದಾರ್ಥಗಳನ್ನು ಮಾಡಿ ಸಣ್ಣ ಪ್ರಮಾಣದಲ್ಲಿ ಬೇಕರಿ ಇಟ್ಕೊಂಡಿದ್ದಾರೆ. ಅವರೆಲ್ಲರಿಗೂ ನಾವು ಇಲ್ಲಿ ವೇದಿಕೆಯನ್ನು ಕಲ್ಪಿಸ್ಕೊಡ್ತೀವಿ. ಒಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ JKVKನಲ್ಲಿ ಯಾರು ತರಬೇತಿ ಪಡೆದಿದ್ದಾರೆ ಅವರೆಲ್ಲರಿಗೂ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ತರಬೇತಿ ಪಡೆದ ಎಲ್ಲರಿಗೂ ಇದೊಂದು ಮುಖ್ಯ ವೇದಿಕೆ ಆಗಿದೆ. ಸರ್, ಇವಾಗ ಪ್ರತಿ ತಿಂಗಳಿಗೊಮ್ಮೆ ನಡೀತಾ ಇದೆ. ಜನಗಳ ಡಿಮ್ಯಾಂಡು ಅಂದರೆ ತಿಂಗಳಿಗೆ 2 ಬಾರಿ ಯಾರು ನಡೆಸಿದ್ರೆ ಒಳ್ಳೆಯದು ಅಂತ ಆ ರೀತಿಯಾಗಿ ಬೇಡಿಕೆ ಇದೆಯಲ್ಲ, ಅದ್ರ ಬಗ್ಗೆ ಏನಾದರೂ ನೀವು ಯೋಚನೆ ಮಾಡಿ? ಮುಂದಿನ ದಿನದಲ್ಲಿ ನೋಡಬಹುದು. ಯಾಕೆಂದ್ರೆ ನಮಗೆ ಶೈಕ್ಷಣಿಕ ಚಟುವಟಿಕೆಗಳು ಇಲ್ಲಿ ಇರೋದ್ರಿಂದ ನಮಗೆ ತಿಂಗಳಲ್ಲಿ 2 ದಿವಸ ಮಾಡಿದ್ರೆ ಶೈಕ್ಷಣಿಕ ಚಟುವಟಿಕೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಮುಂದಿನ ದಿನದಲ್ಲಿ ಅದನ್ನು ನಾವು ಯೋಚನೆ ಮಾಡಬಹುದು, ಮಾಡಿದೆ. ವಿಶೇಷವಾಗಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇದು ಮೊಟ್ಟಮೊದಲನೇ ಬಾರಿಗೆ ನಮ್ಮ ಇಡೀ ರಾಜ್ಯದಲ್ಲಿ ಆಗ್ಬೋದು, ನಮ್ಮ ದೇಶದಲ್ಲೇ ಮೊಟ್ಟಮೊದಲನೇ ಬಾರಿಗೆ ರೈತರಿಗೆ ಮತ್ತು ಗ್ರಾಹಕರಿಗೆ ನೇರವಾಗಿ ಒಂದು ಮಾರ್ಕೆಟ್ಸ್ ಮಾಡಿಕೊಡ್ತಕ್ಕಂಥದ್ದು, ನಮಗೆ ಸಂಪರ್ಕ ಮಾಡಿಕೊಡ್ತಕ್ಕಂಥದ್ದು ವಿಶೇಷವಾದಂಥ ಕಾರ್ಯಕ್ರಮ ಇದು. ಸೊ ನಮ್ಮಲ್ಲಿ ತರಬೇತಿ ಯಾರು ತೊಗೊಂಡಿರ್ತಾರೆ, ಈಗ ಸಹಾಯ ಗುಂಪುಗಳಿದ್ದಾವೆ, ಸೊ ರೈತರ ಗುಂಪುಗಳಿದ್ದಾರೆ, ಕೆಲವರು ಆಸಕ್ತಿ ಇರ್ತಕ್ಕಂಥ ಯುವಕರಿದ್ದಾರೆ. ಅವರೆಲ್ಲ ತರಬೇತಿ ನಮ್ಮಲ್ಲಿ ಪಡ್ಕೊಂಡು ಅವರೇ ಪದಾರ್ಥಗಳನ್ನ ತಯಾರು ಮಾಡ್ತಕ್ಕಂಥದ್ದು ಮಾಡ್ತಾರೆ. ಅವರಿಗೆ ಮಾರ್ಕೆಟ್ ಮಾಡ್ತಕ್ಕಂಥದ್ದು ಒಂದು ಸಮಸ್ಯೆ ಆಗಿತ್ತು. ಆ ನಿಟ್ಟಿನಲ್ಲಿ ಮೊನ್ನೆ ಕುಲಪತಿಗಳು, ನಮ್ಮ ಡಾಕ್ಟರ್ ಸುರೇಶ್ ಅಂತ ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳು ಇದೊಂದು ಕಾರ್ಯಕ್ರಮವನ್ನು ರೂಪಿಸಿದರು ಮೊಟ್ಟಮೊದಲನೇ ಬಾರಿಗೆ.
ಭಾಳ ಕಡಿಮೆ ಪ್ರಮಾಣದಲ್ಲಿ ಇವತ್ತಿಗೆ ರೆಸ್ಪಾನ್ಸ್ ಇತ್ತು. ಕ್ರಮೇಣ ಬರ್ತಾ ತಾವು ಹೇಳಿದಾಗೆ ಸಾಕಷ್ಟು ಇದಕ್ಕೆ ಬೇಡಿಕೆ ಬರ್ತಾ ಇದೆ. ರೈತರಿಗೆ ಮತ್ತೆ ಗ್ರಾಹಕರಿಗೂ ಇಬ್ಬರಿಗೂ ಒಂದು ಒಳ್ಳೆ ಸಂಪರ್ಕ ಆಗ್ತಾ ಇದೆ. ಒಳ್ಳೊಳ್ಳೆ ಪದಾರ್ಥಗಳು ಸಿಗ್ತಿದ್ದಾವೆ. ಆ ನಿಟ್ಟಿನಲ್ಲಿ ಇದು ಇನ್ನೂ ಹೆಚ್ಚಿನ ಪ್ರಚಲಿತ ಆಗ್ತಾ ಇದೆ. ರೈತರಿಗೆ ಇದು ಆಗಲಿಕ್ಕೆ ನಮ್ಮ ವಿಶ್ವವಿದ್ಯಾಲಯ ಇದು ಮೊದಲ ಹೆಜ್ಜೆ ಅಂತ ನಾನು ಹೇಳ್ತೀನಿ. ಸರಿ ಸರ್, ನಿಮ್ಮ ವಿಶ್ವವಿದ್ಯಾಲಯ ಇಲಾಖೆಯಿಂದ ಕೃಷಿ GKVK ಒಳ್ಳೆ ಕೆಲಸ ಆಗ್ತಾ ಇದೆ ಸರ್. ಭಾಳಷ್ಟು ಜನ ಬರ್ತಾರೆ, ನೋಡ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಜನ ಜಾಸ್ತಿ ಆಗ್ತಾನೆ ಇದ್ದಾರೆ. ಇದೇ ರೀತಿ ನಡೀತಾ ಇರಲಿ ಸರ್, ಒಳ್ಳೇದು. ಮಾಡಿ ಜೊತೆಗೆ ರೈತರ ಏನು ಇಲ್ಲಿ ಮಾರಾಟ ಮಾಡೋದಕ್ಕೆ ಬಂದರೆ ಅವರ ಅಭಿಪ್ರಾಯಗಳನ್ನು ತಗೊಂಡಿದ್ದೀನಿ ಸರ್. ಮತ್ತೆ ಇಲ್ಲಿ ಭಾಗವಹಿಸಿದ ಗ್ರಾಹಕರದು ಓಕೆ ಸರ್, ಆಯಿತು ಸರ್, ಥ್ಯಾಂಕ್ ಯು. ಇವ್ರ ಹತ್ರ ಭಾಳಷ್ಟು ಎಲ್ಲ ತರಕಾರಿಗಳು ಸಿಗುತ್ತೆ, ಹಣ್ಣುಗಳು ಸಿಗುತ್ತೆ, ಮತ್ತು ನಿಮಗೆ ಕಾಳುಗಳು ಕೂಡ ಇದೆ. ಮೇಡಮ್, ಕಾಳೆಲ್ಲ ಇದೆಯಲ್ಲ? ಕಾಳೆಲ್ಲ ಸರ್ ಅದು ನಾಟಿ ಕಾಳೆಲ್ಲ ಏನೇನಿದೆ ಹೇಳ್ಬಿಡ್ತೀರಾ ಮೇಡಮ್? ತೊಗರಿ ಇದೆ, ಆಮೇಲೆ ಅವರೆಕಾಳಿದೆ, ಹುರುಳಿ ಇದೆ, ಅಲಸಂಡಿ ಇದೆ, ಉದ್ದು ಇದೆ, ಹೆಸರು ಕಾಳಿದೆ. ಅಲಸಂಡಿನಲ್ಲಿ ವೈಟ್ ಇದೆ, ರಾಗಿ ಇದೆ. ಮತ್ತೆ ಇದೇನು ಮೇಡಮ್ ಇದು? ಹುಣಸೆಕಾಯಿ ಬೀಜ ಸರ್ ಅದು ಟ್ಯಾಮ್ರಿಂಡ್ ಶೀಡ್. ಶೀಡ್ ಗೊತ್ತಾಯ್ತು. ಇದು ತಗೊಳ್ತಾರಾ? ಏನಕ್ಕೆ ಸರ್ ಅದು ಮಂಡಿ ನೋವು ಇರಿದ್ರೆ ಅದನ್ನ ಇದು ನೆನಾಕ್ಬಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ತಿನ್ಬೇಕು, 2 ಪೀಸ್ ಮಾತ್ರ. ಮಂಡಿ ನೋವು ಕಮ್ಮಿ ಆಗುತ್ತೆ. ಹೌದು, ಅಲ್ಲ ಮಂಡಿ ನೋವು ಅಂತಲ್ಲ, ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ. ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಅಂತನಾ? ಓಕೆ, ನಂಬರಲ್ಲಿದೆ ನೋಡಿ, ಕಾಂಟ್ಯಾಕ್ಟ್. ನಮಸ್ಕಾರ ಅಣ್ಣ, ಯಾವ ಊರು ನಿಮ್ಮದು? ಸರ್ ಮಾರಳ್ಳಿ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅವರು. ಹೌದಾ? ಏನು ಬಟರ್ ಇಷ್ಟೊಂದು ಇದೆ ಇಲ್ಲಿ? ಸರ್ ನಮ್ಮಲ್ಲಿ 15 ಥರ ವೆರೈಟಿ ಇದೆ. ಹೌದಾ? ಯಾವ್ದು ಇದೆ ಹೇಳ್ಬಿಡಿ. ಇದು ನೋಡಿ, ಅದು ಬಲ್ಬ್ ಟೈಪ್, ಅದು ಬಲ್ಬ್ ಪೈಪ್. ಇದು ಗಿಣಿ ಮೂಗ್ ಟೈಪು, ಇದು ಕಾರ್ಕ್ ಬಾಲ್ ಟೈಪು, ಇದು ಗಿಣಿ ಥರ ಇದೆ. ಇದು ಬಂದು ಇದು ಸರ್ ಅದು ಬಲ್ಬ್ ಟೈಪ್. ಹೌದಾ? 5 ಟೈಪ್ ಇದೆಯಾ? ನೋಡಿ 5 ಟೈಪ್ಸ್ ಇದೆ. ಅವಕಡ 280 ಕಿಲೋ. ಅದೇನದು? ಎಲ್ಲ 5 ವೆರೈಟಿ ಟೋಟಲ್ 15 ವೆರೈಟಿ, ಎಲ್ಲ ಒಂದೇ ರೇಟ್. ನೋಡಿ ಸರ್, ಕಾರ್ಡ್ ನಂಬರ್ ಹೇಳ್ಬಿಡಿ ಸರ್ ನಿಮ್ಮದು. ಸರ್ ಅಲ್ಲೇ ಇದೆ ನೋಡಿ ಸರ್, ನಂಬರ್ ವಿಸಿಟಿಂಗ್ ಕಾರ್ಡ್ ಅಲ್ಲಿ ಇದೆ. ಯಾರು ಬೇಕಾದರೂ ನಮ್ಮ ತೋಟಕ್ಕೆ ಬಂದು ನೇರವಾಗಿ ಹಣ್ಣು ಅವ್ರು ಬೇಕು ಒಂದು ಹಣ್ಣು ಕಿತ್ಕೊಡ್ತೀವಿ. ಏನೇನು ಬೆಳಿತೀರಾ ಸರ್ ಬೇರೆ? ಸರ್ ನಮ್ಮಲ್ಲಿ ಟೋಟಲ್ 200 ಥರ ಬೆಳೆಗಳಿದೆ. ಅಂದರೆ ವಾಟರ್ ಆಪಲ್ ಇದೆ, ಆಮೇಲೆ ಇದು ಮತ್ತೆ ಬಟರ್ ಫ್ರೂಟ್ ಇರ್ಬೋದು, ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ, ಕೆಂಪನೇರಳೆ ಹಣ್ಣು, ವೈಟ್ ನೇರಳೆ ಹಣ್ಣು ಇದೆ ಸರ್. ವೈಟ್ ನೇರಳೆ ಹಣ್ಣು ಇದೆ. ಈಗ ಇನ್ನೂ ತುಂಬ ಅನೇಕ ವೆರೈಟಿ ಸರ್. ಜೊತೆ 50 ರೂಪಾಯಿ. ಅದು ಹತ್ತಿ ಬೇರೆ ಇದೆಯಲ್ವಾ? ಸರ್ ಹೌದು ಸರ್, ದೇವ್ರ ಬತ್ತಿ ಮಾಡ್ತೀವಲ್ಲ ಆ ಥರ ಹತ್ತಿ ಇದೆ, ಹರಳೆಣ್ಣೆ ಇದೆ, ಉಳ್ಳಿ ಇದೆ, ಕಡಲೆ ಬೀಜ, ಸಾಸಿವೆ, ಮೆಂತ್ಯ. ಮತ್ತೆ ಒಳ್ಳೆ ಕೆಲಸ ಮಾಡಿದ್ದೀವಿ ಸರ್. ನಿಮ್ಮ ನಂಬರ್ ಇದೆ ಅಲ್ವಾ? ಸರ್ ನಮ್ಮ ನಂಬರ್ ಅದೇ ಸರ್, 9743570339. 2 ನಂಬರ್ ಇದೆ. ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ನೇರವಾಗಿ ಅವ್ರ ಹತ್ರ ಹೋಗ್ಬಿಟ್ಟು ತೋಟದಲ್ಲಿ ತಗೋಬೋದು. ಇಲ್ಲಿ GKVK ಸಂತೆ ನಡೀತಾ ಇದೆ ಸರ್, ತಿಂಗಳಿಗೆ ಒಮ್ಮೆ ಲಾಸ್ಟ್ ಶನಿವಾರ ನಡೆಯುತ್ತೆ. ಭಾಳಷ್ಟು ಜನಕ್ಕೆ ಅನುಕೂಲ ಆಗ್ತಿದೆ ಸರ್, ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಖಂಡಿತ ಅನುಕೂಲ ಆಗುತ್ತೆ. ನಾನು ಪಕ್ಕದಲ್ಲೇ ಇರೋನು, ಕಾಯ್ತಾ ಇರ್ತೀವಿ ನಾವು ಶನಿವಾರ ಬರಲಿ, ಕೊನೆ ಶನಿವಾರ ಅಂತ. ಉದ್ದೇಶ ಅಷ್ಟೇ, ಬೆಂಗಳೂರಂಥ ನಗರಗಳಲ್ಲಿ ಸ್ವಚ್ಛ ವಾತಾವರಣ, ಸ್ವಚ್ಛ ಊಟ ಸಿಗೋದು ಕಷ್ಟ. ಮತ್ತು ಯಾವುದು ಶುದ್ಧವಾಗಿದೆ, ಯಾವುದು ಶುದ್ಧವಾಗಿಲ್ಲ ಅಂತ ಹೇಳೋದು ಕಷ್ಟ. ಎಲ್ಲ ಬೆರಕೆ ಆಗಿರೋದ್ರಿಂದ ಒಂದು ಚೂರು ಧೈರ್ಯ, ಇಲ್ಲಿ ಬಂದರೆ ರೈತರಿಂದ ನೇರವಾಗಿ ಬಂದಿರುತ್ತೆ ವಸ್ತು, ಅದನ್ನು ಬಳಸ್ಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದು ಒಂದು ನಂಬಿಕೆ, ಫ್ರೆಶ್ ಆಗಿರುತ್ತೆ. ಮತ್ತಿಲ್ಲೊಂಥರ ಇಷ್ಟು ಜನ ಭೇಟಿ ಆಗ್ತೀವಿ. ಸಂತೆ ಉದ್ದೇಶನೇ ಅದು ತಾನೇ, ಜನನ ಭೇಟಿ ಆಗೋದು, ಮನೆಗೆ ಬೇಕಾದ ಸಾಮಾನು ತೊಗೊಂಡು ಹೋಗೋದು. ಇದೆಲ್ಲ ಸಾವಯವ ಇರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ. ಮತ್ತು ಇಲ್ಲಿ ಮೋಸ ಗೀಸ ಇರೋಲ್ಲ, ಕಣ್ಣು ಮುಂದೆ ಇರೋದ್ರಿಂದ ಸಂತೆ ಮನಸ್ಸನ್ನು ಹಗುರ ಮಾಡ್ಕೊಳ್ಳೋದಕ್ಕೆ, ಒಳ್ಳೆಯ ಆಹಾರ ತೊಗೊಳ್ಳೋದಕ್ಕೆ ಒಳ್ಳೆಯ ಜಾತ್ರೆ ಆಗಿದೆ. ಇದು ಹಾಗೆ ಬೆಳೀಲಿ ಅಂತ ನನ್ನ ಆಸೆ. ನೀವು ಬರ್ತಾ ಇರ್ತೀರಲ್ವ ಸರ್? ಖಂಡಿತ ಬರ್ತೀವಿ. ಪ್ರತಿ ಆಲ್ಮೋಸ್ಟ್ ಊರಲ್ಲಿದ್ದರೆ ಪ್ರತಿ ತಿಂಗಳು ಕೊನೆ ಶನಿವಾರ ಬಂದೇ ಬರ್ತೀವಿ. ಇದು ಅನುಕೂಲ ಆಗಿದೆಯಲ್ಲ ಸರ್ ಭಾಳಷ್ಟು ಜನಕ್ಕೆ? ಇದು ತುಂಬ ಅನುಕೂಲ ಆಗಿದೆ. ತುಂಬ ಅನುಕೂಲ, ಯಾಕಂದ್ರೆ ನೇರವಾಗಿ ರೈತರಿಂದಲೇ ಸಿಗೋದ್ರಿಂದ ಅದು ಅಲ್ಲದೆ ರೈತರಿಗೂ ಅನುಕೂಲ ಆಗುತ್ತೆ, ನಮಗೂ ಅನುಕೂಲ ಆಗುತ್ತೆ. ಇದು ಸಾಮಾನ್ಯ ಮಧ್ಯವರ್ತಿಗಳಿಗೆ ಹೋಗ್ಬಿಡುತ್ತೆ ಎಲ್ಲ ದುಡ್ಡು. ಹೌದೌದು, ಅದು ರೈತರಿಗೆ ಮುಟ್ಲಿ ಅಂತ ಅಷ್ಟೇ. ಸರಿ ಸರ್, ಓಕೆ, ಥ್ಯಾಂಕ್ ಯು. ನಮಸ್ಕಾರ ಸರ್. ಹಲೋ ಸರ್. ನಿಮ್ಮ ಊರು ಸರ್? ನಮ್ಮದು ಬಂದು ಮಲ್ಪಟ್ನ, ಅರ್ಕಲವಾಡ ತಾಲೂಕು. ಏನೇನು ಇದೆ ಸರ್ ನಿಮ್ಮಲ್ಲಿ? ಸರ್ ನಮ್ಮದೇ ಓನ್ ಎಸ್ಟೇಟ್ ಇದೆ. ಸೊ ನಾವೇ ಏನದು ಕಾಫಿ ಪೌಡ್ರನ್ನ ಏನದು ನಾವೇ ಪ್ರೊಸೆಸ್ ಮಾಡಿ ಎಸ್ಟೇಟಲ್ಲಿ ಸೊ ಡೈರೆಕ್ಟ್ ಕಸ್ಟಮರ್ಗೆ ಸಪ್ಲೈ ಮಾಡ್ತೇವೆ. ಏನಿದೆ ಸರ್ ಕಾಫಿ ಇದಲ್ಲ ಸರ್? ಸರ್ ಇದೊಂದು ಮಲ್ನಾಡ್ ಕಾಫಿ ಅಂತ, ಇದು 80-20 ಪ್ಲಾಂಟ್. ಇದು ಬಂದು 60 ರೂಪೀಸ್ ಸರ್, 100 ಗ್ರಾಮ್ಸ್. ಹೌದಾ? ಇದು ಬಂದು ಸ್ವಲ್ಪ ಪ್ರೀಮಿಯಂ ಇದಿರುತ್ತೆ, ಕ್ವಾಲಿಟಿ ಇರುತ್ತೆ. ಇದು ಬಂದು 1000 ರೂಪೀಸ್ ಸರ್ ಪರ್ ಕಿಲೋ. ಹೌದಾ? ಇದು ಪ್ಯಾಕೆಟ್ಗೆ ಎಷ್ಟು ಇದಕ್ಕೆ ಸರ್? ಇದು 250 ರೂಪೀಸ್. ಕಾಸ್ಟ್ಲಿ ಇದೆ ಸ್ವಲ್ಪ ಅಲ್ವಾ?
ಇಲ್ಲ ಸರ್, ಇದೆಲ್ಲ ನಾವು ಎಕ್ಸ್ಪೋರ್ಟ್ ಕ್ವಾಲಿಟಿ ಬೀನ್ಸ್ನೇ ಹಾಕೋದು. ಏನಾದ್ರು ಕಮರ್ಷಿಯಲ್ ಇದು ಹಾಕಲ್ಲ. ನಾವೆಲ್ಲ ಇದೆಲ್ಲ ಏನಾದ್ರು ಸಪ್ರೇಟ್ ಸೋರ್ಸ್ ಮಾಡಿಬಿಟ್ಟು ನಾವು ಇದನ್ನ ಮಾಡ್ತೀವಿ ಎಸ್ಟೇಟ್. ಸರ್ ಇದು ಸರ್ ಅದು ಇನ್ಸ್ಟೆಂಟ್ ಇದೆ ಸರ್. ಹೇಗಿದೆ ರೇಟು? ಇದು ಅಂದ್ರೆ 250 rupees ಸರ್, 200 ಗ್ರಾಮ್ಸ್. ಹೌದು, ಇದರಲ್ಲಿ 20% ಚಿಕೋರಿ ಇರುತ್ತೆ. ಹೌದಾ? ಹೌದು. ಮತ್ತೆ ಇದೆಲ್ಲ ಅದೇ ಅಲ್ವಾ? ಹೌದು ಸರ್, ಇದು ಬಂದು ಪೆಪ್ಪರಾ? ಅದು ಕೂಡ ಸಿಗುತ್ತೆ ಪೆಪ್ಪರ್. ಇದು ಸರ್ ಸರ್ ಅದು ಇನ್ಸ್ಟೆಂಟ್ ಕಾಫಿ, ಇದು ಒಂದು ಪ್ಯೂರ್ ಕಾಫಿ, ಅದು ಒಂದು ಪ್ರೀಮಿಯಂ ಕ್ವಾಲಿಟಿ, ಅದು ಒಂದು ಫ್ಲೇವರ್ಡ್ ಇನ್ಸ್ಟೆಂಟ್ ಹೇಸಲ್. ಆ ಥರನೂ ಸಿಗುತ್ತಾ? ಹೌದು, ಆಲ್ ವೆರೈಟೀಸ್ ಸಿಗುತ್ತೆ. ನಂಬರ್ ಹೇಳ್ಬಿಡಿ ಸರ್. ಸರ್ ಇದೊಂದು 9449957733. ಯಾರಿಗಾದ್ರೂ ಬೇಕಾದ್ರೆ ನೀವು ನಮಗೆ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ನಿಮ್ಗೆ ಆಲ್ ಓವರ್ ಇಂಡಿಯಾ ಫ್ರೀ ಹೋಮ್ ಡೆಲಿವರಿ ಇರುತ್ತೆ. ಫ್ರೀ ಹೋಮ್ ಡೆಲಿವರಿ? ಹೌದು, ಫ್ರೀ ಹೋಮ್ ಡೆಲಿವರಿ ಇದೆಲ್ಲ ಸಿಗುತ್ತೆ. ನೀವು ತೋರಿಸಿದ್ದಲ್ಲ, ಅವ್ರಿಗೆ ಬೇಕು ಅಂತಂದರೆ ವಾಟ್ಸಪ್ ಮಾಡಿ, ಮೆಸೇಜ್ ಮಾಡಿ, ಇಲ್ಲ ಫೋನ್ ಮಾಡಿ, ಫ್ರೀ ಹೋಮ್ ಡೆಲಿವರಿ ಇರುತ್ತೆ. ನನ್ನ ಹೆಸರು ರಮಾ ಅಂದ್ಬಿಟ್ಟು ನಾನು ಇಲ್ಲಿ JKVKಯಲ್ಲಿ ಟ್ರೈನಿಂಗ್ ತೊಗೊಂಡಿದ್ದೀನಿ. ಹೌದಾ? ಏನೇನು ಮಾಡ್ತೀರಮ್ಮ ನೀವು? ಅಮ್ಮನ ಕೈ ತುತ್ತು ಅಂತ ನೋಡಿದ್ರೆ ನಿಮ್ಮದು? ಅಮ್ಮನ ಕೈ ತುತ್ತು ಅಂತಿದೆ ನಮ್ಮ ಇದರಲ್ಲಿ. ಸೊ ಹೆಲ್ತಿ ರೊಟ್ಟಿ ಅಂತ ಬರುತ್ತೆ, ಅಂದರೆ ಸಜ್ಜೆ ರೊಟ್ಟಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲ ಬರುತ್ತೆ. ಇದು ಸ್ವೀಟ್ಸ್ ವೆರೈಟಿ ಆಫ್ ಹೆಲ್ತಿ ಡ್ರೈ ಫ್ರೂಟ್ಸ್ದೇ ಮಾಡ್ತೀವಿ ವೆರೈಟಿಯಲ್ಲಿ. ಮತ್ತು ಪಪಾಡು, ಚಕ್ಲಿ, ನಿಪ್ಪಟ್ಟು ಅಂಥವೆಲ್ಲ ಆರ್ಡರ್ಸ್ ತೊಗೋತೀವಿ. ಮತ್ತು ಪಪಾಡ್ ವೆರೈಟಿ ಆಫ್ ಪಪಾಡ್ಸ್ ಮಾಡ್ತೀವಿ. ಸೊ ಪಿಕಲ್ಸ್ ವೆರೈಟಿ ಆಫ್ ಪಿಕಲ್ಸು ಮಾಡ್ತೀವಿ. ಇದು ವೆರೈಟಿ ಆಫ್ ಸಾಂಬಾರ್ ಸ್ಪೈಸಿ ಮಸಾಲೆ ಪೌಡರ್ಸು. ಅದರಲ್ಲಿ ಸೊ ಇದರಲ್ಲಿ ಸ್ಪೆಷಲ್ ಚಟ್ನಿ ಪೌಡರ್ಸ್ ಬರುತ್ತೆ. ಇದರಲ್ಲಿ ಚಟ್ನಿ ಪೌಡರ್ ಸ್ಪೆಷಲ್ ಏನಂದರೆ ನಮ್ಮದು ಒಂದಲಗ ಹಾಕಿರ್ತೀವಿ, ದಟ್ ಈಸ್ ಬ್ರೈನ್ ಹೆಲ್ತ್ ಇಂಪ್ರೂವ್ಮೆಂಟ್ಗೆ. ಕರಿಬೇವು ಹಾಕಿರ್ತೀವಿ ಲೇಡೀಸ್ಗೆ, ಪುದೀನ, ಕೊತ್ತಂಬರಿ, ಆ ಥರ ಫ್ಲೇವರ್ಸ್ ಎಲ್ಲ ಹಾಕಿಬಿಟ್ಟು ನಾವು ಆ್ಯಡ್ ಮಾಡಿಬಿಟ್ಟು ಚಟ್ನಿ ಪೌಡರ್ಸ್ ಮಾಡಿ. ಎಸ್ ಸರ್, ಇಲ್ಲ ಇದೆ ನಂಬರ್. ಸರಿ, ಇದೆಲ್ಲ ಅದೇ ಅಲ್ವಾ? ಸೊ ಅದರಲ್ಲೆಲ್ಲನೂ ವೆರೈಟೀಸ್ ತುಂಬ ವೆರೈಟೀಸ್ ಸಿಗುತ್ತೆ. ಹಪ್ಪಳ ಕೂಡ ಇದೆ ಇಲ್ಲಿ? ಎಸ್, ವೆರೈಟಿ ಆಫ್ ಹಪ್ಪಳ. ಇದರಲ್ಲಿ ಪುದೀನ, ಆಮೇಲೆ ಕೊತ್ತಂಬರಿದು, ಆಮೇಲೆ ಚಿಲ್ಲೀಸ್ದು ಬೇರೆ ಬೇರೆ ಬರುತ್ತೆ. ಹೌದು. ಮತ್ತೆ ಇದೇನು ಮಾಡಿದ್ರೆ ಮಿಲೆಟ್ಸ್ ಇದು ಸ್ಪೆಷಲ್ ಆ್ಯಕ್ಚುಲಿ ಮಿಲೆಟ್ ಪೌಡರ್ ಅಂತ. ಇದು ಪ್ರೋಟೀನ್ ಪೌಡರ್ ಅಂತ. ಸೊ ಇದು ಹೆಲ್ತ್ ವೈಸ್ ಇಸ್ ವೆರಿ ಗುಡ್ ಆ್ಯಕ್ಚುಲಿ. ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋರಿಗೆ, ಡಿನ್ನರ್ ಸ್ಕಿಪ್ ಮಾಡೋರಿಗೆ ಸೊ ಇದನ್ನ ಆರಾಮ್ಸೆ. ಇದು ಸ್ವೀಟ್ ಬರುತ್ತೆ ಸರ್. ಇದು ಬಂದು ಸಾಲ್ಟ್. ಇದು ಸಾಲ್ಟ್ ಅಲ್ಲಿ ಆನಿಯನ್ ಬೇಯಿಸಿರ್ತೀವಿ. ಸೊ ಈಗ ರಾಗಿ ಅಂಬ್ಲಿ ಮಾಡ್ತಾರಲ್ಲ ಅದೇ ತರ ಇದು ಮಿಲ್ಲೆಟ್ದು ಮತ್ತೆ ಪ್ರೋಟೀನ್ದು ಬಳಸ್ಕೊಂಡ್ರೆ ಇನ್ನಷ್ಟು ಹೆಲ್ತಿ ಆಗಿರ್ಬೋದು. ಮತ್ತೆ ಇಲ್ಲಿ ಜಾಮೂನ್ ಕೂಡ ಇದೆ. ಎಸ್ ಎಸ್, ಇದು ಎಲ್ಲರೂ ಟೇಸ್ಟಿಯಾಗಿ ಹೆಲ್ತ್ ಇದು ಇಷ್ಟಪಡೋರು ಬರೋವರಿಗೆ, ಅದಕ್ಕೆ ಅವರಿಗೆ ಏನು ಕನ್ವಿನಿಯೆಂಟ್ ಅದನ್ನ ಮಾಡ್ಕೊಡ್ತಾರೆ. ಸೀಸನ್ ಮಾವಿನಕಾಯಿ, ಕೊತ್ತಂಬರಿ ಎಲ್ಲ ಖಾರದ ಪುಡಿ ಹಾಕಿ. ಜಾಮೂನು ಜಾಗ್ರಿಯಲ್ಲಿ ಮಾಡಿರ್ತೀವಿ. ನೋ ಯೂಸಿಂಗ್ ದ ಶುಗರ್. ಇದೇ ನಂಬರ್ ಅಲ್ವಾ ನಿಮ್ಮದು? ಎಸ್ ಸರ್. ಓಕೆ, ಕಾಂಟ್ಯಾಕ್ಟ್ ಮಾಡ್ತಾರಾ? ಹೋಮ್ ಡೆಲಿವರಿ ಕೊಡ್ತೀರಲ್ವಾ? ಎಸ್ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಯಾವರು ಸರ್ ನಿಮ್ಮದು? ಗೌರಿಬಿದನೂರು. ಅಲ್ಲಿ ಗೌರಿಬಿದನೂರು ಮಂಚನಹಳ್ಳಿ ಹತ್ರ. ಎಲ್ಲ ನೀವೇ ಬೆಳೆಯೋದು ಸರ್? ಎಲ್ಲ ನಾವು ಬೆಳೆದಿರೋದು. ಸರ್ ಹುಣ್ಸೆಹಣ್ಣು ಯಾವುದು ಸರ್ ಇದು? ಸರ್ ಹುಣ್ಸೆಹಣ್ಣು ಮನೇಲೇ ಬೆಳೆದಿರೋದು. ಹೌದಾ? ಹೇಗೆ ಸರ್ ಹುಣ್ಸೆಹಣ್ಣು ಕೆಜಿ? 200 ರೂಪಾಯಿ ಕೆಜಿ. 200 ರೂಪಾಯಿ ಕೆಜಿನಾ? ಮತ್ತೇನೇನಿದೆ ಸರ್ ನಿಮ್ಮ? ಹುರುಳಿಕಾಳಿದೆ, ಹುರುಳಿಕಾಳು, ರಾಗಿ ಇದೆ, ಮತ್ತು ತೊಗರಿಬೇಳೆ. ರಾಗಿನ ನೀವೇ ಬೆಳೆಯೋದು? ಮತ್ತು ತೊಗರಿಬೇಳೆ ಇದೆ. ತೊಗರಿಬೇಳೆ ಎಲ್ಲ ನೀವೇ ಇದು ಮಾಡೋದಲ್ಲ ಸರ್? ಎಲ್ಲ ಬೆಳೆಯೋದು ನಾವೇ. ನಿಮ್ಮ ನಂಬರ್ ಹೇಳ್ಬಿಡಿ ಸರ್. 8970881811. ಹಳಸಣ್ಣು ಸಿಗುತ್ತೆ. ಹಳಸಣ್ಣು ಯಾವಾಗಲೂ ಇರುತ್ತೆ. ಯಾವ್ದಣ್ಣ ಇದು? ರೆಡ್ ಇದೆ? ಚಂದ್ರಹಾಳ್. ಚಂದ್ರಹಾಳ್ ಹಳಸಣ್ಣೆ ಮಾಡ್ತಾ ಇರೋದು. ಇಲ್ಲೇ ತಿನ್ಬೋದು, ನೀವು ತಗೊಂಡು ಹೋಗ್ಬೋದು. ಯಾವ್ದು? ಚಂದ್ರಹಾರಣ? ಚಂದ್ರಲಸು. ಚಂದ್ರಲಸು. ಇದು ರುದ್ರಾಕ್ಷಿ ಕೆಂಪು ಅಂತ. ರುದ್ರಾಕ್ಷಿ ಕೆಂಪು ಅಂತ ಒಂದು ಕೊಡಿ ನೋಡೋಣ. ಸಣ್ಣ ತೊಳೆ ಬರುತ್ತೆ. ಸಣ್ಣ ತೊಳೆ ರುದ್ರಾಕ್ಷಿ ಕೆಂಪು ಅಂತನಾ? ನೋಡಿ, ರುದ್ರಾಕ್ಷಿ ಕೆಂಪು ಅಂತ. ಸ್ವೀಟ್ ನೋಡಿ ಹೆಂಗಿದೆ ಅಂತ. ಸಕ್ಕಸ್ಬಿಟ್ಟಿದೆ, ಸಕ್ಕತ್ತಾಗಿ ಸ್ವೀಟ್ ಆಗಿದೆ. ಯಾವ್ದಣ್ಣ ನಿಮ್ಮದು? ನಮ್ಮದು ನಾವು ನಟೇಶ್ ಅಂತೇಳಿ. ನಾವು ತೂಪೇರೆ ಹೋಬಳಿ ದೊಡ್ಡತಿನಹಳ್ಳಿಯಿಂದ ಬಂದಿದ್ದೀವಿ. ನಾವು ಪ್ರತಿ ಸಂತೆಗೂ ಬರ್ತಾ ಇರ್ತೀವಿ. ಅಲ್ಕಣ್ಣ, ಇದೊಂದರ ಇನ್ನೇನು ಮಾಡ್ತೀರಾ ಸರ್? ನಮ್ಮಲ್ಲಿ ತೋಟ ಇದೆ, ಟೊಮಾಟೊ, ಹೂವು ಎಲ್ಲ ಬೆಳೀತಿದೆ. ಸೈಡಲ್ಲಿ ಇದು ಇದೆ. ನಂಬರ್ ಹೇಳ್ತೆ. 9986288540. ಇಲ್ಲಿ ಸಂತೆ ಬಂದೇ ಬರ್ತೀರಲ್ವಾ? ಹಾಂ, ಬರ್ತೀವಿ ಸರ್. ನೋಡಿ, ಹಳಸಣ್ಣಿದೆ ಅವ್ರ ಹತ್ರ, ಭಾಳ ಚೆನ್ನಾಗಿದೆ. ಏನು ಹೆಸರು ಹೇಳಿದ್ದಾಳೆ ಇನ್ನೊಂದ್ಸಲಿ? ಇದು ರುದ್ರಾಕ್ಷಿ ಅಂತೇಳಿ, ಭಾಳ ಚೆನ್ನಾಗಿದೆ, ಸ್ವೀಟ್ ಆಗಿದೆ. ಸಿಕ್ಕಾಪಟ್ಟೆ ಜನ ತಗೊಳ್ತಿದ್ದಾರೆ. ಬಂದಾಗ ಒಂದು ಕಾಂಟ್ಯಾಕ್ಟ್ ಮಾಡಿ. ನೋಡಿ, ಭಾಳ ಚೆನ್ನಾಗಿದೆ. ಇನ್ನೊಂದು ತಿಂತಾ ಇದ್ದೀನಿ, ಸಕ್ಕತ್ತಾಗಿದೆ. ಮಸ್ಟ್ ಟ್ರೈ ಮಾಡಿ ಬಂದ್ರೆ ಅಂತ. ಸೂಪರ್ ಆಗಿದೆ.
ಸರ್ ಕೋಲಾರ ಸರ್. ಕೋಲಾರನಾ? ಎಲ್ಲ ನೀವೇ ಬೆಳೆಯೋದು ಸರ್? ಹೌದು ಸರ್. ಏನೇನಿದೆ ಸರ್? ಸರ್ ಹತ್ತಿ ಹಣ್ಣಿದೆ, ಬಟರ್ ಫ್ರೂಟ್ ಇದೆ. ಇದು ಹತ್ತಿ ಹಣ್ಣು? ಹೌದು ಸರ್. ಹಾಂ ನೋಡಿ ಹತ್ತಿ ಹಣ್ಣಿದು. ಓಕೆ, ಮತ್ತೆ ಸರ್? ಬಟರ್ ಫ್ರೂಟ್ ಇದೆ. ಹಾಂ ಸರ್. ಮತ್ತು ಸೀಬೆಕಾಯಿ ಇದೆ, ಮತ್ತು ವಾಟರ್ ಆಪಲ್ ಇದೆ, ಮತ್ತು ಪಪ್ಪಾಯ ಇದೆ, ಬ್ರಾಕ್ಲಿ ಇದೆ. ಆಮೇಲೆ ಸೊಪ್ಪು ಇದೆಯಲ್ಲ ಸರ್? ಸೊಪ್ಪು ಪಾಲಕ್ ಇದೆ ಸರ್, ದಂಟಿನ ಸೊಪ್ಪು. ಪಾಲಕ್ ಇದೆ, ಮತ್ತು ದಂಡಿ ಸೊಪ್ಪು, ಕರಿಬೇವು ಇದೆ. ಮತ್ತು ಕರಿಬೇವು. ಹಾಂ ಇದೆಲ್ಲ ಸಿಗುತ್ತಲ್ಲ ಸರ್? ಹೌದು ಸರ್. ಎಲ್ಲ ಭಾಳಷ್ಟು ಇದೆ ನಿಮಗೆ ಇದು. ಹೌದು ಸರ್. ಸರ್ ನಿಮ್ಮ ನಂಬರ್ ಹೇಳ್ಬಿಡಿ. ಸರ್ 9844395433 ಸರ್. ಸೀಡ್ಸ್ ಎಲ್ಲ ಇದೆ ಸರ್. ಡ್ರೈ ಫ್ರೂಟ್ಸು, ಹಪ್ಪಳ, ಎಣ್ಣೆ ಎಲ್ಲ ಇದೆ. ಅದೆಲ್ಲ ಇದೆ ಸರ್? ಅದು ನಿಮ್ದೇನಾ? ಎಲ್ಲ ನಾವೇ ಮಾಡೋದು ಸರ್. ನಮಸ್ಕಾರ. ನೋಡಿ ಇಲ್ಲಿ ಸಿರಿಧಾನ್ಯಗಳ ಪರಿಪೂರ್ಣ ಆಹಾರ ಇದೆ ಸರ್. ಲಾಸ್ಟ್ ಟೈಮ್ ಇವರು ಪರಿಚಯ ಮಾಡಿಕೊಡಿದ್ದೆ. ಇವತ್ತೇನು ಮಾಡಿದ್ದೀರಾ ಸರ್? ಸರ್ ಬಿಸಿಬೇಳೆ ಬಾತ್ ಮಾಡಿದ್ದೀವಿ ಸರ್. ಬಿಸಿಬೇಳೆ ಬಾತ್ ಮಾಡಿದ್ದೀರಾ? ನೋಡಿ ಬಿಸಿಬೇಳೆ ಬಾತ್ ಇದೆ. ಹಾಂ, ಟೇಸ್ಟ್ ಮಾಡೋಣ. ಬಿಸಿಬೇಳೆ ಬಾತ್ ಕೊಟ್ಟಿದ್ದೀರಾ ಸರ್? ನಿಮ್ಮ ನಂಬರ್ ಹೇಳಿದ್ರಲ್ಲ, ಇನ್ನೊಂದ್ಸರಿ ಹೇಳ್ಬಿಡಿ ಸರ್. 9738464529. ಏನೇನು ಸಿಗುತ್ತೆ ಹೇಳಿ ಸರ್? ತಿಂಡಿ ಮಾಡ್ಕೊಂಬರ್ತೀವಿ. ಬಿಸಿಬೇಳೆ ಬಾತು, ಪೊಂಗಲ್ಲು, ಇಡ್ಲಿ, ವಡೆ ಎಲ್ಲ ಸಿಗುತ್ತೆ. ಎಲ್ಲ ಥರದ ಮಿಲೆಟ್ಸಲ್ಲಿ ಮಾಡ್ಕೊಡ್ತೀವಿ. ಹಾಂ, ನೀವು ಪ್ರತಿ ಇದು ಸಂತೆಯಲ್ಲಿ ಇದ್ದೇ ಇರ್ತೀರಲ್ಲ? ಎವ್ರಿ ಸೆಕೆಂಡ್ ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ ಇಲ್ಲಿ ಇದ್ದೇ ಇರ್ತೀರಾ? ಆಮೇಲೆ ನೀವು ಇದು ಹೇಳಿದ್ರು ಕೂಡ ಕಳಿಸ್ತಿರಲ್ಲ ಮನೆಗೆ? ಫ್ರೂ ಇದೆಲ್ಲ ಇದು ರಾಗಿ ಲಡ್ಡು. ರಾಗಿ ಲಡ್ಡು ಸರ್, ಇದು ನಾವು ಆರ್ಗ್ಯಾನಿಕ್ ಜಾಗ್ರಿ ಹಾಕಿ ಮಾಡ್ತೀವಿ. ಇದು ಸರ್, ಆಮೇಲೆ ರಾಗಿನ ಮೊಳಕೆ ಕಟ್ಟಿ ಒಣಗಿಸ್ಬಿಟ್ಟು ಪೌಡರ್ ಮಾಡಿ ರಾಗಿ ಮೊಳಕೆ ಕಟ್ಟಿ ಮಾಡ್ತೀವಿ. ಇದು ಮಿಲೆಟ್ಸ್ ಸರ್. 2 ಟೈಪ್ಸ್ ಮಿಲೆಟ್ಸ್ ಹಾಕಿರ್ತೀವಿ, ಸಾಮೆ ಮತ್ತೆ ಆರ್ಕ ಅಂತ. ಬೆಲ್ಲ ಆರ್ಗ್ಯಾನಿಕ್ ಜಾಗ್ರಿನೇ ಹಾಕಿ ಮಾಡೋದು. ಮತ್ತೇನು ಸಿಗುತ್ತೆ ಮೇಡಮ್ ನಲ್ಲಿ? ಸರ್, ನವಣೆ ನಿಪ್ಪಟ್ಟು ಮತ್ತೆ ನವಣೆ ಚಕ್ಲಿ ಸಿಗುತ್ತೆ. ನವಣೆ ನಿಪ್ಪಟ್ಟಿದೆ, ನವಣೆ ಚಕ್ಲಿ ಇದೆ. ಆಮೇಲೆ ಗಾಣದ ಎಣ್ಣೆಲೆ ಕರ್ದಿರೋದು. ಹೌದಾ? ಹಾಂ ಹಾಂ ಹಾಂ. ಆಮೇಲೆ ಹೋಳಿಗೆ, ಶೇಂಗಾ ಹೋಳಿಗೆ ಸಿಗುತ್ತೆ. ಶೇಂಗಾ ಹೋಳಿಗೆ ಇರುತ್ತಾ? ಇದಕ್ಕೆ ಸರ್ ಮೈದಾ ಹಾಕಿರಲ್ಲ, ಚಿರೋಟಿ ರವೆ ಮತ್ತೆ ಗೋಧಿ ಹಿಟ್ಟಿಂದ ಮಾಡಿರ್ತೀವಿ. ಮೈದಾ ಇರಲ್ಲ? ಹಾಂ ಸರ್, ನಮ್ದು ಪ್ರಾಡಕ್ಟ್ಸ್ ಎಲ್ಲ ನೋ ಮೈದಾ, ನೋ ಶುಗರ್, ನೋ ರಿಫೈನ್ಡ್ ಆಯಿಲ್ ಎಲ್ಲ. ಇದೆಲ್ಲ ಅದೇ ಅಲ್ಲ ಸಿರಿದ ಉಂಡೆ ಅಲ್ವಾ? ಸರ್, ಆಮೇಲೆ ಡ್ರೈ ಫ್ರೂಟ್ಸ್ ಸಿಗುತ್ತೆ. ಇದು ಡೇಟ್ಸ್ ಹಾಕಿ ಮಾಡಿರೋದು. ಹಾಂ ಹಾಂ, ಡ್ರೈ ಫ್ರೂಟ್ಸ್. ಹಾಂ, ಬೆಲ್ಲ ಏನು ಇರಲ್ಲ. ಬೆಲ್ಲ ಇರಲ್ವಾ? ಬೆಲ್ಲ ಇರಲ್ಲ, ಡೇಟ್ಸ್ ಅಷ್ಟೇ. ಡೇಟ್ಸ್? ಡೇಟ್ಸ್ ಅಷ್ಟೇ. ಹಾಂ, ಸರಿ ಸರಿ. ಮತ್ತೇನು ಸಿಗುತ್ತಮ್ಮ? ಇದೇನೋ ಇದೆ ರಾಗಿ ಇದೆ, ಅದೇ ಅಲ್ವಾ ಅದು? ನಿಮ್ಮ ನಂಬರ್ ಆಮೇಲೆ ಗೆಣಸಿನ ಜಾಮೂನ್ ಮಾಡ್ತೀವಿ. ಗೆಣಸಿಂದ ತೋರಿಸ್ಬೋದಾ? ನೋಡಿ ಗೆಣಸಿನ ಜಾಮೂನ್ ಇದೆ. ಗೆಣಸು ಜಾಮೂನು ಇದು ಬೆಲ್ಲದಿಂದಾನೇ ಮಾಡಿರೋದು. ಸಕ್ಕರೆ ಇಲ್ಲ. ಹಾಂ ಹಾಂ, ಬೆಲ್ಲದಿಂದನಾ? ಗೆಣಸಿಂದಲ್ಲ? ಹಾಂ ಸರ್. ನಂಬರ್ ಹೇಳ್ಬಿಡಿ. 7338050683. ಓಕೆ, ಗೆಣಸಿಂದು ಜಾಮೂನ್ ಇದೆ, ಒಂದು ಟೇಸ್ಟ್ ಮಾಡೋಣ. ಇದು ಗೆಣಸಿಂದು ಜಾಮೂನ್ ಸಿಗುತ್ತೆ ರೀ ಸ್ಪೆಷಲ್ಲಾಗೆ. ಟೇಸ್ಟ್ ಮಾಡೋಣ. ಬೆಲ್ಲ ಹಾಕಿರೋದು. ಬೆಲ್ಲ ಹಾಕಿದ್ರಲ್ಲ? ಬೆಲ್ಲ 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 ಹಾಕಿರ್ತಾರೆ. ಜಾಸ್ತಿ ಸ್ವೀಟ್ ಇಲ್ಲ, ಚೆನ್ನಾಗಿದೆ. ಟ್ರೈ ಮಾಡಿ ಬಂದು. ಚೆನ್ನಾಗಿದೆ. ಕಾಮಧೇನು ಹೋಮ್ ಫುಡ್ಸ್. ಕಾಮಧೇನು ಹೋಮ್ ಫುಡ್ಸ್ ಅಂತ ನಮ್ಮದು ಶಾಪ್. ಕಾಮಧೇನು ಹೋಮ್ ಫುಡ್ಸ್ ಅಲ್ವಾ? ಇವರು ಇದೆ ಕಾಮಧೇನು ಹೋಮ್ ಫುಡ್ಸ್. ಅವ್ರ ನಂಬರ್ ಕೊಟ್ಟಿದ್ದಾರೆ, ನಂಬರ್ ಕೂಡ ಇಲ್ಲೇ ಇದೆ. ಆ ನಂಬರಿಗೆ ಫೋನ್ ಮಾಡಿದ್ರು ಕೂಡ ಇವರು ಆರ್ಡರ್ ಕಳಿಸ್ತಿರಲ್ವಾ? ಹೋಮ್ ಡೆಲಿವರಿ ಕೊಡ್ತಿರಲ್ವಾ? ಹಾಂ, ನೋಡಿ ಇಲ್ಲಿ ಏನು ಸಿಗುತ್ತೆ ಮೇಡಮ್? ಕೋವಾ ಜಾಮೂನ್ ಅಲ್ಲ? ಕೋವಾ ಜಾಮೂನು ಮತ್ತು ಮಿಲೆಟ್ಸ್ ಇದೆ, ಮಿಲೆಟ್ಸ್ ಕೇಕ್ ಇದೆ, ಕ್ಯಾರೆಟ್ ಜ್ಯೂಸ್ ಅಲ್ವಾ? ಯಾವಾಗಲೂ ಇರ್ತೀರಲ್ಲ ಸರ್ ಸಂತೆಯಲ್ಲಿ? ಫಸ್ಟ್ ಟೈಮು. ಇನ್ನು ಮುಂದೆ ಬರ್ತಾ ಇರ್ತೀರಾ? ನಾವು ಫಸ್ಟ್ ಟೈಮ್, ಇನ್ನು ಮುಂದೆ ಬರ್ತೀವಿ. ನೀವು ಫಸ್ಟ್ ಟೈಮಾ? ಸರ್ ನಿಮ್ಮಲ್ಲಿ ಏನು ಸಿಗುತ್ತೆ ಸರ್? ನಮ್ಮಲ್ಲಿ ರಾಗಿ ಹಾಲ್ಬಾಯಿ ಇದೆ, ಮತ್ತೆ ಮದ್ದೂರು ವಡೆ. ಇದೆಲ್ಲ ರಾಗಿ ಹಾಲ್ಬಾಯಿ ಅಲ್ವಾ? ಇದೆಲ್ಲ ರಾಗಿ ಹಾಲ್ಬಾಯಿ. ಹೇಗಿದೆ ಸರ್? ತೋರಿಸ್ತೀವಿ. ಇಲ್ಲಿದೆ ನೋಡಿ ರಾಗಿ ಹಾಲ್ಬಾಯಿ. ಹೇಗಿದೆ ಸರ್ ಪೀಸ್? ಒಂದು ಪೀಸು 40 ರೂಪಾಯಿ. ನೀವೇ ಮಾಡೋದಲ್ವಾ? ಹಾಂ, ಮನೇಲೇ ಮಾಡೋವಂಥದ್ದು. ರಾತ್ರಿ ಮಾಡಿ ಬೆಳಿಗ್ಗೆ ತಂದಿರೋವಂಥದ್ದು, ಫ್ರೆಶ್ ಆಗಿರಲಿ ಅಂತ. ಫ್ರೆಶ್ ಆಗಿರಲಿ ಅಂತ. ಇದು ಏಪ್ರಿಲ್ ತಿಂಗಳು 25ನೇ ತಾರೀಕು ಶನಿವಾರ ನಡೀತಾ ಇದೆ. ಇನ್ನೊಂದು ವಿಡಿಯೋದಲ್ಲಿ ಲಾಸ್ಟ್ ಮಂತ್ ಮಾರ್ಚ್ 28ನೇ ತಾರೀಕು ಮಾಡಿದ್ದೆ, ಅಂದರೆ 4ನೇ ಶನಿವಾರ GKVKಯಲ್ಲಿ. ಇಲ್ಲೇ ನಿಮಗೆ ಗಣೇಶ ದೇವಸ್ಥಾನ ಇದೆ, ನೋಡ್ತಾ ಇದ್ದೀವಿ. ಗಣೇಶ ದೇವಸ್ಥಾನ ಮುಂದುಗಡೆ ನಿಮಗೆ ಹಳ್ಳಿಕಟ್ಟೆ ಇದೆ, ಇಲ್ಲೇ ಸಂತೆ ನಡೆಯುತ್ತೆ. ಪ್ರತಿ ತಿಂಗಳಿಗೆ ಲಾಸ್ಟ್ ಸ್ಯಾಟರ್ಡೆ ನಡೆಯುತ್ತೆ. ನೆಕ್ಸ್ಟ್ ಮಂತ್ ಕೂಡ ನಡೆಯುತ್ತೆ ಲಾಸ್ಟ್ ಸ್ಯಾಟರ್ಡೆ. ನಾನು ಹಳೆ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳಿದ್ದೀನಲ್ಲ, ಹಳೆ ವಿಡಿಯೋ ನೋಡಿ, ಹಳೆ ವಿಡಿಯೋ ಹಾಕಿದ್ದೀನಿ. ಇನ್ನೊಂದು ಭಾಳ ಡಿಮ್ಯಾಂಡ್ ಬಂದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಇನ್ನೊಂದು ವಿಡಿಯೋ ಸಿಗ್ತೀನಿ. ಎಲ್ಲರಿಗೂ ಬಾಯ್ ಬಾಯ್, ಸಿ.